ಏನು ನಾನು ಯಾರು ಅಂತ ಗೊತ್ತಾಯ್ತಾ? ಚಂದ್ರಲೇಖ. ನೀವು ಮಾಡಿದ್ದು ಸರಿಯೇ? ನಾನೇನ್ ಮಾಡಿದೆ? ಪುಷ್ಪವತಿಯಾದ ಎನ್ನ ಗಾಂಧರ್ವ ವಿವಾಹದಿ ವರಿಸಿ 3 ಮಾಸದ ಗರ್ಭವತಿಯನ್ನಾಗಿಸಿ ಏನೂ ತಿಳಿಯದಂತಿರುವಿರಲ್ಲ. ನಾನು ಮಾತ್ರ ಈ ರೂಪದಲ್ಲಿ, ನೀವು ಯುವರಾಜನ. ಇಲ್ಲ ಇಲ್ಲ, ನೀವು ನನ್ನಂತೆ ಆಗಿ ತ್ರಿಶಂಕು ಸ್ವರ್ಗಕ್ಕೆ ಬನ್ನಿ. ಇಬ್ಬರು ಜೊತೆಯಲ್ಲಿ ವಿವರಿಸೋಣ. ಬಾ ರಾಜಕುಮಾರ, ಬಾ ರಾಜಕುಮಾರ. ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರಲಾರೆ. ನಾನಿಮ್ಮ ಬಿಡಲ. ಬಾ ರಾಜಕುಮಾರ. ಜೈ ವೀರಾಂಜನೇಯ, ಜೈ ವೀರಾಂಜನೇಯ. ಮಂತ್ರಾಕ್ಷತೆ ತಗೊಳ್ಳಿ. ಪವಿತ್ರವಂತಾಂ ಪರಿವ್ರಜಾಮಾಸತೆ ದ್ವಿತೇಶಾಂ ಪೃಷ್ಣ ಅಭಿರಕ್ಷ್ಯ ಕೃತಾಂ ಪ್ರೀತೇಶಾಂ ಪುತ್ರಂ ಮಹಾಸಮುದ್ರಂ ವರ್ಣಾಸ್ಥಿತೋ ಧೃತೆ ಧೀರೈತ್ಯೆ ಉದ್ಧರಣೆ ಸ್ವಾರಭಂ ಪವಿತ್ರಂ ಧೃತ್ವಾಂ. ಪ್ರಾಚೀನ ವೇಟಿ ಶನಿವಾರವನ್ನ ಎಡಗಡೆಗೆ ಬದಲಾಯಿಸಿಕೊಳ್ಳಿ. ಮಾತೃ ಪಿತಾಮಹಿ ಪ್ರಪಿತಾಮಹಿ ಸೌವ್ಯ. ಗೋತ್ರ ಕಾಶ್ಯಪ ಗೋತ್ರ. ಕಾಶ್ಯಪ ಗೋತ್ರ. ಉಳ್ಳಿ ಬರ್ತದೆ. ಆಂಜನೇಯ, ಆಂಜನೇಯ, ಹನುಮಂತ. ಆಂಜನೇಯ, ಆಂಜನೇಯ, ಬಿಡಲೇ, ಬಿಡೆ, ಬಿಡೆ. ಆಂಜನೇಯ, ಆಂಜನೇಯ. ಕಾಶ್ಯಪ ಗೋತ್ರಸ್ಯ ಆದಿತ್ಯ ರೂಪ ಇದಂ ಪಿಂಡಂ ದದಾಮ್ಯಹಂ. 501 ರೂಪಾಯಿ ದಕ್ಷಿಣ ಇಡಿ. ಜೈ ವೀರಾಂಜನೇಯ, ಜೈ ವೀರಾಂಜನೇಯ. ಅಪ್ಪ, ಅಣ್ಣ ಹುಚ್ಚಿನ ತರ ಏನೇನೋ ಮಾತಾಡ್ತಿದ್ದಾನೆ, ಬಂದ್ ನೋಡಿ. ಇನ್ನೇನ್ ಮಾಡ್ಕೊಂಡಪ್ಪ ಇವನು? ವೀರಾಂಜನೇಯ, ಮುಳುಬಾಗಲ ಆಂಜನೇಯ. ಆಂಜನೇಯ ಕೊಡಮ್ಮ. ಆಂಜನೇಯ, ಆಂಜನೇಯ, ಆಂಜನೇಯ. ಏನಾಯ್ತು ಪಾಪಿ ಮುಂಡದೆ? ಭೂತ ಇಲ್ಲಿ ಮನಸ್ಬಿಟ್ಟಿದೆ. ಅಮ್ಮ, ಏನಾಯ್ತು? ಕನಸಿನಲ್ಲಿ ಯಾರು ಆಂಟಿ ಅಂತೆ, ಅದ್ಯಾರೋ ಡೈರೆಕ್ಟರ್ ಅಂತೆ, ಅವ್ನು ಯಾವನೋ ಡಬ್ಬ ನನ್ ಮಗ ಜಗ್ಗೇಶ್ ಅಂತೆ, ಅಡ್ಡೆ ಹುಡುಗರಂತೆ, ಗಾಂಧಿನಗರ ಅಂತೆ, ಮೋತಿಮಾಲ್ ಅಂತೆ, ಯಾವ್ದೋ ಭೂತ ನನ್ನ ಎದೆ ಮೇಲೆ ಕುತ್ಕೊಂಡು ನನ್ನನ್ನು ಯಾಕೆ ಮದುವೆ ಆಗ್ಲಿಲ್ಲ ಅಂತ ನನ್ನ ಕತ್ತ ಇಸಿಕ್ತಾಯ್ತು. ಪಿಶಾಚಿ ಏನಂದೆ? ಪಿತಾಜಿ ಎಂದೆ. ಮೋಹಿನಿ ಕನಸು ಬೀಳದ ಏನಾಗತ್ತೆ ಈ ನಡಗತ್ತೆ ವಯಸ್ಸಿನಲ್ಲಿ. ಮೊನ್ನೆ ದಿವಸ ನೀನು ಸತ್ತೋದ ಗರ್ಭಿಣಿ ತಿಥಿ ಮಾಡಿಸಿದ್ಯಲ್ಲ, ಮಂತ್ರವನ್ನ ಸ್ವಚ್ಛವಾಗಿ ಉಚ್ಚಾರಣೆ ಮಾಡಿದ್ಯೇನೋ ಪಾಪೆ ಮುಂಡೆ ಮಗನೇ. ಮಂತ್ರ ಹೇಳೋ ನಾಲ್ಗೆಲಿ ಕಂತ್ರಿ ಮಾತಾಡ್ತಾ ಇದೆಯಲ್ಲ ಪಿತಾ, ಇದು ನಿನಗೆ ತರವೇ? ಮಾತಾಡೋದಲ್ವೋ, ನಿನಗೆ ಉಗುದು ಉಪ್ಪು ಹಾಕಿದ್ರು ಈ ಜನ್ಮಕ್ಕೆ ಬುದ್ಧಿ ಬರೋದಿಲ್ಲ. ಬುದ್ಧಿ ಬರೋ ದಾರಿ ಯಾವ ತೋರ್ಸು, ಹೋಗಿ ಲಬಕ್ ಅಂತ ಹಿಡ್ಕೋತೀನಿ. ತರಲೆ ಮಾತೆಲ್ಲ ಆಡ್ಬೇಡ, ಸರಿಯಾಗಿ ತಿಥಿ ಮಾಡೋದನ್ನ ಕಲಿ, ಮುಂದೆ ಬರ್ತೀಯ. ತಿಥಿ ಮಾಡೋದ್ ಬಿಟ್ರೆ ಮುಂದಕ್ಕೆ ಬರಕ್ ಬೇರೆ ದಾರಿನೇ ಇಲ್ವೇ ನಮ್ಮ ಅಮ್ಮನ್ ಗಂಡ? ಹಾಗಂದ್ರೇನೋ? ಇಂಡೈರೆಕ್ಟ್ ಆಗಿ ನಮ್ಮ ಅಪ್ಪ ಅಂದೆ. ನಿನ್ನ ಪಿಂಡದಾನಗೂ ಇಲ್ಲ ಕಣೋ, ನನ್ನ ದೇಹದ ಅವಿಭಾಜ್ಯ ಅಂಗವೇ. ಹಾಗಾದ್ರೆ ಒಂದು ಕೆಲಸ ಮಾಡಿ ಪಿತಾಜಿ. ಅದೇನ್ ಹೇಳಪ್ಪ? ಒಂದು ಮಂಕ್ರಿ ತಂದು ಕೊಡ್ತೀರಾ? ಯಾಕೆ ಮಣ್ಣು ಹೊರಕ್ ಹೋಗ್ತೇನೋ? ಜಯ ಜಯ, ಆ ಕರ್ಮ ನನಗೆ ಯಾಕೆ ಬಂತು? ಅದ್ರಲ್ಲಿ ಕಡ್ಲೆಕಾಯಿನ ಹಾಕೊಂಡು ಯಾವ್ದಾದ್ರು ಟೆಂಟ್ ಮುಂದೆ ಹೋಗಿ ಕಡ್ಲೆಕಾಯಿ ಕಡ್ಲೆಕಾಯಿ ಅಂತ ವ್ಯಾಪಾರ ಮಾಡಕ್ಕೆ. ಅಯ್ಯೋ, ಅದನ್ನ ಬೇಕಾದ್ರೆ ಮಾಡ್ಬೋದು, ನೀನ್ ಮಾಡೋ ದರಿದ್ರ ತಿಥಿ ಕೆಲಸ ಮಾತ್ರ ಮಾಡಲ್ಲ. ಹಾಗನ್ಬೇಡ ಕಣೋ, ವಂಶ ಪಾರಂಪರ್ಯವಾಗಿ ಬಂದ ಕರ್ತವ್ಯ ಕಣ ನಾವು ತಿಥಿ ಮಾಡಿಸೋದು. ಹೌದಾ? ಹಾಗಾದ್ರೆ ತಿಥಿ ಮಾಡ್ತೀನಿ. ಬೇರೆಯವ್ರದಲ್ಲ, ನಿಂದು. ಈ ದೊಡ್ಡ ಮಗ ವೈಕುಂಠ ನೋಡಿದ್ರೆ ಹೀಗೆ, ಇನ್ನ ಬೇವರ್ಸಿ ಕೈಲಾಸ ಎಲ್ಲಿ ಕಾಲೆತ್ಕೊಂಡ್ ಬಿದ್ದಿದಾನು ಏನು? ಯಾವನೋ ಇಟ್ಟಿದ್ದು ತಲೆ ಒಳಗೆ ಮೆದುಳನ್ನ, ಎಷ್ಟು ಸರ್ಕು ಸುಲ್ಕೊಂಡ್ರು ಕಿಕ್ಕೆ ಬರಲ್ವಲ್ಲಪ್ಪ. ಈ ಗೌರ್ಮೆಂಟ್ ಸರ್ಕು ಸಖತ್ತು ಕಿಕ್ ಕೊಡುತ್ತೆ. ಜೊತೆಗೆ ಸರಾಯಿ ಅಂಗಡಿ ಮುಂದೆ ಮಾರೋ ಚಾಕ್ನ ಮಿಲ್ಟ್ರಿ ಹೋಟ್ಲು ಸೇರುವ ಬೊಂಬಟೆ ಬೊಂಬಟೆ. ಸ್ವಾಮಿ, ಏನ್ ಪ್ರಜೆ? ಮನೆಗೆ ಹೋಗಿ ಸೆಟ್ಲ್ ಆಗ್ರಿ. ಆ ದರಿದ್ರು ಕೊಂಪೆಗೆ ಹೋದ್ರೆ ಇಟ್ಗೆ ಎಲ್ಲೋ ಆಂಬಡೆ ಪಾಯಸ, ಜೊತೆಗೆ ಮಜ್ಜಿಗೆ ಹುಳಿ, ದರಿದ್ರು ವಾಸನೆ. ನಾನ್ ಮನೆಗೆ ಹೋಗಲ್ಲ. ಆ ತರ್ಬೇಸಿ ಮಗನ್ ಮಕ ನೋಡಿ 6 ದಿವಸ ಆಯ್ತು. ಈ ಬೇವರ್ಸಿ ನೋಡಿದ್ರೆ ಹೀಗೆ ಎಲ್ಲ ನನ್ನ ಪೂರ್ವ ಜನ್ಮದ ಕರ್ಮದ ಪಿಂಡಿಗಳು. ಈ ಹಾಳ್ ಕೊಂಪೆಲ್ ನಾನು ಯಾಕಾದ್ರೂ ಹುಟ್ಟಿದ್ನೋ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ದರಿದ್ರ ಮುಂಡೆವು ನನ್ನ ಮಡಿಯೆಲ್ಲ ಹಾಳಾಗೋಯ್ತು. ಪೀಡೆ ಮುಂಡೆವು, ಇವ್ ಪಿಂಡ ನಾಯಿ ತಿನ್ನ ಶನಿ ಮುಂಡೆವು. ಈ ಮನೇಲಿ ಒಬ್ರು ಸರಿ ಇಲ್ಲ ಬೇವರ್ಸಿಗಳು. ಆ ಮುಖ್ಯಮಂತ್ರಿ ತಿಥಿ ನಾನೇ ಮಾಡಿಸ್ಬೇಕು. ಎಲ್ಲರ ತಿಥಿ ಮಾಡಿಸಿ ನನ್ ತಿಥಿ ಯಾವಾಗ ಆಯ್ತಲ್ಲಪ್ಪ ನನ್ ತಿಥಿ. ತಂದೆ ಮಂಜುನಾಥೇಶ್ವರ. ಅಯ್ಯೋ ಮುಂಡಿದೆ, ಬಿದ್ದು ಬಿಟ್ಟೇನೋ? ಇಲ್ಲ, ಜಾರ ಬಂಡಿ ಆಡ್ತಾ ಇದ್ದಾರೆ. ಅಮ್ಮ ಮಹಾತಾಯಿ, ಎಣ್ಣೆ ಚೆಲ್ಬಿಟ್ಟು ನನ್ ಕೆಳಿ ಬೀಳೋ ಹಾಗೆ ಮಾಡ್ಬಿಟ್ಟಲ್ಲಮ್ಮ. ಆ ಹಾಳ ದೇವ್ರ ಜಪ ಮಾಡ್ತಾ ಎಣ್ಣೆನೆ ಮಡಿ ತೀರ್ಥ ಅನ್ಕೊಂಡು ಚೆಲ್ಬಿಟ್ಟೆ ಕಣೋ.
ಈ ಮನೇಲಿ ಒಬ್ಬೊಬ್ಬರು ಒಂದೊಂದ್ ರೀತಿಯ ಗ್ರಹಗಳು. ನೀನೊಂದು ದೊಡ್ಡ ಮಡಿಪೀಡೆ. ಬೈತೀಯೇನೋ ಬೈಯಿ. ಈ ಮನೆ ಒಂದು ಮಿನಿ ಹುಚ್ಚಾಸ್ಪತ್ರೆ ಆಗೋಯ್ತಲ್ಲಪ್ಪ ಮಂಜುನಾಥ. ನಿನ್ ಪಿಂಡ ನಾಯಿ ತಿನ್ನ, ನಾನೇನ್ ಮಾಡ್ಲಿ? ದೇವ್ರ ಜಪ ಮಾಡ್ತಿದ್ರೆ ಆ ಪರಮಾತ್ಮ ಕಣ್ಮುಂದೆ ನಿಲ್ತಾನೆ, ನಾನ್ ಹಾಗೆ ಮೈ ಮರಿತೀನಿ. ಭಕ್ತೆ ಭಕ್ತ ಕುಮಾರಿ. ಮುಟ್ಬಿಡುವ. ನೋ ಟಚಿಂಗ್. ಅಜ್ಜಿ, ನೀನ್ ಮಾಡಿದ ಜಪದ ಫೋರ್ಸ್ಗೆ ವಿಠಲ ಕಣ್ಣೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮಪ್ಪ ಬಿದ್ದಿದ್ ಫೋರ್ಸ್ಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಕಾಣಿಸ್ಬಿಡ್ತು ಅಲ್ವೇ ಪಿತಾಮಹ? ಹೌದಪ್ಪ ಸರ್ದಾರ್ ನನ್ನ ಮಗನೇ. ನನ್ಗೇನಾದ್ರೂ ಕಾಣಿಸ್ಲಿ ಅದ್ ನಿನಗೆ ಬೇಡ. ನಿನಗೆ ಗಾಳಿಪಟ ಹಾರಿಸಕ್ ಹೋಗ್ತಿದ್ದಾನೆ. ಯಾ, ಗಾಳಿ ಜೋರ ಬಿಸ್ತಾ ಇದೆ, ಪಟಾರ್ಸಕ್ ಹೋಗ್ತಾ ಇದೀನಿ. ನಿಂತಿಗಳ ಪಾತಿ ನನ್ನ ಮಗನೇ. ಬಿಸಿಲು ಮೈ ಕೈ ಎಲ್ಲ ನೆವೆ ಆಗ್ತಾ ಇದೆ. ಆನಂದವಾಯ್ತು. ಓ, ಡ್ಯೂಟಿ ಮುಗಿತೇನೋ ದ್ರಾವೇ ಮುಂಡದೆ. ಸಂಬಳದ ದಿನ ಒಂದ್ ಒಳ್ಳೆ ಮಾತ್ ಬೇಡ್ವಾಪ. ಓ, ಇವ ಸಂಬಳದಿಲ್ಲಲ್ವೇ ಮತ್ತೆ ಬಿಟ್ಟಿದ್ದೆ. ಎತ್ತೋ ಎತ್ತೋ. ಏನ ದುಡ್ಡು? ಅಯ್ಯೋ, ದುಡ್ಡು ದುಡ್ಡು ಅಂತ ಸಾಯ್ತಲ್ಲಪ್ಪ. ಯಾವ್ದೋ ಎಷ್ಟಿದೆ? ಅಯ್ಯೋ, ಎಷ್ಟಿದ್ಯೋ? 1,500 ಇದೆ. ಸಂಬಳ 2,000 ಅಲ್ವೇನೋ? ಇನ್ನು 500 ರೂಪಾಯಿ ಅಲ್ಲೋ? ಅಯ್ಯೋ, ಮನೆ ತರ ದೊಡ್ಡವನಾಗಿದ್ದೀರಲ್ಲಪ್ಪ, ಸಿನಿಮಾಗೆ ಪಾರ್ಟಿಗೆ ಅಂತ ಸೇಫ್ಟಿಗೆ 500 ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ. ನೋಡೋ, 500 ರೂಪಾಯಿ ಕೊಟ್ರೆ ಸರಿ. ಇಲ್ಲೇ ಇದ್ರೆ ತಟ್ಟೆ ಇಲ್ಲೇ ಇರುತ್ತೆ. ನೀ ಟೆಂಟ್ ಎತ್ತು. ಊಟಕ್ಕೆ ಕೂತಿರೋರ್ನ ಮನಗಿರೋ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡಬಾರ್ದು ಪಿತಾಮಹ. 500 ರೂಪಾಯಿ ಕೊಟ್ರೆ ಊಟ, ಇಲ್ಲೇ ಇದ್ರೆ ಇಲ್ಲ. ಇದು ಕಡೆ ಮಾತಾ ಜನ್ಮ ಕೊಟ್ಟು ದೇವ್ರೆ. ಎಣದ ಮೇಲೆ ಕಾಸು ಹಾಯ್ಕೊಳೋನಿ. ಓತಯ್ಯ ಫಾದರ್ಗೆ ಫಿಟ್ಟಿಂಗ್ ಸೆಂಟರ್ ಆಫ್ ಯೂನಿವರ್ಸಿಟಿ. 50 ಟೆಲಿಗ್ರಾಮ್ ಫಾರಂ ಕೊಡಿ. ನಿನ್ನಿ ಬುತ್ತಯ್ಯ, 500 ರೂಪಾಯಿಗೋಸ್ಕರ ನಾನು ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ಯಾ? 50 ಜನಕ್ಕೆ ಊಟ ಹಾಕ್ಬೇಕು, ಹಂಗ್ ಫಿಟ್ಟಿಂಗ್ ಇಡ್ತೀನಿ. ಬಗ್ನಿಗೆ ಊಟ. ಬ್ರೇಕ್ ಹಾಕೋಣ. ಬೈಲೆ ಏನು? ಎಲ್ಲಿ ಹೋಗ್ತಾ ಇದ್ಯಾ? ಅಂಧೇರಿ ರಾತ್ ಮೇ ದಿಯಾ ತರ ಹಾತ್ ಮೇ. ಏನ್ ಹೇಳ್ತಾ ಇದ್ಯಾ ಗುರು? ವಾಯ್ಸ್ ವರ್ಸಸ್ ಅಬಕ್ ಜುಂಬಾ. ಅಣ್ಣ, ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. ಎಂಟರ್ ದಿ ಡ್ರ್ಯಾಗನ್ ಪಾನ್ ಸುಪಾರಿ. ಅಣ್ಣ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ನೀನು ನನ್ಗಿಂತ ಟೈಟ್ ಆಗ್ಬಿಟ್ಟಿದ್ಯಾ. ಬಾಯಲ್ಲಿ ಎಬ್ಬಲ ಮಾತ್ರ ಬಾಯಿಗೆ ಹಾಕ್ತೀನಿ, ಕಿಕ್ಕು ಇಳಿಯುತ್ತೆ, ವಾಸನೆನೂ ಒಟ್ಟಾಗುತ್ತೆ. ಹುಚ್ಚ ಕಚ್ಬಿಟ್ಟ. ಲೋ ಸೋಂಬೇರಿ ಮುಂಡೆದೆ. ಏನಮ್ಮ ಅದು ನಿನ್ ತಂಬೂರಿ ರಾಗ? ಶ್ರೀಪಾದಂಗಳವರು ಮಠಕ್ಕೆ ದಯಮಾಡ್ಸಿದಾರಂತೆ, ಪ್ರವಚನ ಇದೆಯಂತೆ. ನೀನು ಬಾರೋ ಹೋಗೋಣ. ನಾನ್ ಬರಲ್ಲ, ನೀನ್ ಒಬ್ಳೆ ಹೋಗು. ಅಯ್ಯ ನಾಯಿ ಮುಂಡೆದೆ, ಮಠಾಧೀಶ್ವರರು ಬಂದಿದ್ದಾರೆ, ಒಂದೆರಡು ಒಳ್ಳೆ ಮಾತು ಕಿವಿ ಮೇಲೆ ಹಾಕೊಂಡ್ರೆ ಪುಣ್ಯ ಬರುತ್ತೆ ಕಣ. ಆ ಪುಣ್ಯದ ಗಂಟನ್ನ ನೀನ್ ಒಬ್ಳೆ ಗಂಟ ಹಾಕೊಂಡು ಸ್ವರ್ಗಕ್ಕೆ ಹೋಗು. ನಾವಿಲ್ಲೇ ನರಕದಲ್ಲಿ ಸಾಯ್ತೀವಿ. ಸರಿ, ಇಲ್ಲೇ ಬಿದ್ದಿರ್ತೀನಿ, ಹೋಗು. ಏಟ್ ಬಾಡಿ ತರ ಕಾಲ್ ಕಿಸ್ಕೊಂಡ್ಬಿಟ್ಟವ್ರೆ. ಫಿಟ್ಟಿಂಗು ಅಯ್ಯೋ, ಇಂಥವ್ರೆಲ್ಲ ಭೂಮಿ ಬಾರ ಹೋದ್ರ ಹೋಗ್ತಾರೆ, ಬಿಡಿಯತ್ತೆ. ಯಾಕೋ ಗೊಬ್ಬರ ಹೊಡಿತೈತೆ ಕಣೋ, ಅದೇನು ನೋಡ. ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರಲ್ಲ ಮಾವ. ನೀವೆಲ್ಲ ಯಾವಾಗ ಬಂದ್ರಯ್ಯ? ಅಯ್ಯೋ, ಹೆಣ ಎತ್ ಕೂತಿದ್ಯಲ್ಲಪ್ಪ. ಬಾಯಿ ಮುಚ್ಚ ಅಮ್ಮಂಗಲ ಮುಂಡದೆ. ಮಲಗಿದ್ದವನನ್ನ ಹೆಣ ಅಂತೀಯ? ಅಯ್ಯೋ ಮಾವಯ್ಯ, ವೈಕುಂಠ ನೀವು ಸತ್ತೋದ್ರಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ. ಏನ್ ಅನಾಹುತ ಮಾಡಿದ್ಯೋ ಪಾಪ ಮುಂಡೆ ಮಗನೇ? ಇರಪ್ಪ, ಯಾಕೆ ಅಂತ ಹೇಳ್ತೀರಿ. ತಾವೆಲ್ಲ ಹೋಗಿ ಚೆನ್ನಾಗಿ ತಗೊಳ್ಳಿ, ಹೋಗಿ. ಪಿತ್ತಾಜಿ, ಅವತ್ತು 500 ರೂಪಾಯಿ ಕೇಳಿದ್ಕೆ ನಿನ್ ಕಣ್ಣಲ್ಲಿ ರಕ್ತ ಬಂತು. ಈಗ 1.5 ಮಣ ಸಂಬಂಧಿಕರು ಬಂದಿದ್ದಾರೆ, ಎಲ್ಲೆಲ್ಲಿಂದ ರಕ್ತ ಬರುತ್ತೋ? ಅಯ್ಯೋ ಪಾಪೆ ಮುಂಡೆ ಮಗನೇ, ಎಂತ ಫಿಟ್ಟಿಂಗ್ ತಂದಿಟ್ಬಿಟ್ಯೋ. ಅದ್ರಲ್ಲೂ ನಮ್ ಸಂಬಂಧಿಕರಂತೂ ಇದ್ರಲ್ಲಿ ಎತ್ತಿದ ಕೈ ತಿಥಿ ಮಾಡಿಸಿ ಕೂಡಿಟ್ಟ ಹಣನೆಲ್ಲ ನಮ್ಮ ಅಮ್ಮನ ತಲೆ ಹಾಗೆ ನುಣ್ಣೆ ಮಾಡ್ಬಿಟ್ಟಲ್ಲೋ. ಸಮಾಧಾನ ಮಾಡ್ಕೊ. ಯಾರಪ್ಪ ಬಿದ್ರು
ಮೋಟರ್ ಮೇಲೆ ಟೂರ್ ಹೋಗ್ತಾ ಇದ್ದಾರೆ ಪುಣ್ಯಾತ್ಮರು. ನಿಮ್ ಮಾವನ ಬಗ್ಗೆ ಚಿಂತೆ ಮಾಡಿ ಮಾಡಿ ತಲೆ ಕೂದಲೆಲ್ಲ ಉದಿಸ್ಕೊಂಡ್ಬಿಟ್ಟಲ್ಲ ಪೇಷಂಟು ಅಳ್ಬೇಡಣ. ನೀವು ಶ್ರೀಕಂಠಪ್ಪನವ್ರೆ ನಮಸ್ಕಾರ. ಯಾವ ಕಡೆ ಹೋಗ್ತಾ ಇದ್ದೀರಾ ಯಜಮಾನ ಕರ್ಕೊಂಡು? ಅದ ನಮ್ಮ ಮಾವನಿಗೆ MTR ನಲ್ಲೋ ವಿದ್ಯಾರ್ಥಿ ಭವನದಲ್ಲೋ ಬೆಣ್ಣೆ ಮಸಾಲ ದೋಸೆ ತಿನ್ನಿಸ್ಕೊಂಡ್ ಬರೋಣ ಅಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ. ಬೇಗ ಕರ್ಕೊಂಡೋಗಿ ಖಾಲಿ ಆಗ್ಬಿಡುತ್ತೆ. ನಿನ್ ನಾಲ್ಗೆ ಎಕಡ ತುರ್ಕ ಹೆಣ ತಗೊಂಡು ಸ್ಮಶಾನಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ ನಾನು ಶ್ರೀಕಂಠಯ್ಯ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಬ್ರೈನ್ಗೂ ಟಂಗು ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ. ಫುಲ್ಲು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಜೀವನದಲ್ಲಿ ಬೇಜಾರ್ ಮಾಡ್ಕೋಬೇಡಿ. ಆಯ್ತು ಹೋಗ್ಲಿ ಬಿಡು. ಅದ್ ಸರಿ, ನೀವ್ ಯಾವಾಗ ನಿಮ್ ಮಾವನ್ ತರ ಪಿಜ್ರಿ ಮೋಟರ್ ಮೇಲೆ ಟೂರ್ ಹೋಗೋದು? ಚಟ್ಟ ಇಳಿಸಿ ಹಾಕೋನು ಏನ್ ಮಾತಾಡೋದು ಹಾಕೋ. ಬೋರ್ಡ್ ಹೊಡ್ಕೊಂಡ್ ಬಂದಿದ್ದು ಸಂಪಾದನೆಗೆ ಒಳ್ಳೆ ದಾರಿ ಆಯ್ತು. ಶ್ರೀರಾಮಚಂದ್ರ ನೋ ಶ್ರೀಕಂಠಣ್ಣ, ಏನ್ ನೋಡಿದ್ರು ನೋಡ್ದೇ ಇರೋ ತರ ಹೋಗ್ತಾ ಇದೀಯಾ? ನಿನ್ನತ್ರ ನನಗೇನು ತೆನೆ ಕೀಳು ಕೆಲ್ಸ? ಯಾಕಣ್ಣ ಕೋಪ? ನಾನೇನ್ ಮಾಡ್ದೆ? ಅವತ್ತು ನಮ್ಮ ಮಾವನ ಹೆಣ ತಗೊಳ್ಬೇಕಾರೆ ಏನಂದೆ? ನಿಮ್ಮ ಮಾವ ಸತ್ತಾಗ ನಿನಗ್ ಗೊತ್ತೇ ಇಲ್ವಾ? ಅಯ್ಯ ನಿನ್ ಮಕ ನೋಡಿ 5 ವರ್ಷ ಆಯ್ತಪ್ಪ. ನಂಗೆ ಹೆಂಗ್ ಗೊತ್ತಾಗ್ಬೇಕು? ನೀನು ಭೂಲೋಕದಲ್ಲಿ ಇದ್ದಿದ್ರೆ ನಿನಗ್ ಗೊತ್ತಾಗ್ತಿತ್ತು. ಗುಂಡು ಹಾಕೊಂಡು ಚಂದ್ರಲೋಕದಲ್ಲಿ ರೌಂಡ್ ಹೊಡಿತಿದ್ರೆ ನಿಂಗೆ ಹೆಂಗ್ ಗೊತ್ತಾಗುತ್ತೆ? ಹಂಗಾಗಿತ್ತ ಪರಿಸ್ಥಿತಿ. ಮುಂದಕ್ಕೆ ಏನಾಯ್ತಣ್ಣ? ನಾನೇನ್ ಹರಿಕತೆ ಹೇಳ್ತಾ ಇದ್ದೀನ ದೇವ್ರು? ಕೋಪ ಮಾಡ್ಕೋಬೇಡ. ಒಂದ್ ನಿಮಿಷ ಅಣ್ಣ, ಅವತ್ ನಾನು ಏನ್ ತಪ್ಪು ಮಾತಾಡಿದ್ನಣ್ಣ? ತಗೊಳಪ್ಪ, ನಿಮ್ ಮಾವ ಬಿದಿರು ಮೋಟಾರ್ ಮೇಲೆ ಹೋದಂಗೆ ನೀವ್ ಯಾವತ್ತು ಹೋಗೋದು ಅಂತ ನನ್ನ ಕೇಳ್ದೆ. ನಾನು ಹಿಂಗ್ ಕೇಳಿದ್ನ? ಹೌದು, ನೀನೇ ಕೇಳ್ದೆ. ಕೇಳಿರ್ಬೋದು. ತಾವು ಆಗ್ಲೇ ಹಾಕೊಂಡಂಗಿದೆ. ನಾನ್ ತಗೊಳ್ದೆ ಇರೋ ಗಳಿಗೆ ಯಾವ್ದಿದ್ಯಣ್ಣ ಹೇಳು? ಅದು ಸರಿ, ನಿನ್ನ ಹತ್ರ ನನಗೇನ್ ಮಾತು? ನಾನು ಬರ್ತೀನಿ. ಕೂತ್ಕೊಳ್ಳೋಣ. ಬೋಣಿ ಮಾಡದೆ ಹೋಗ್ತಾ ಇದೆಯಲ್ಲಣ್ಣ. ಕಾಸು ಕೊಟ್ಟು ನಿನ್ನ ಹತ್ರ ಕಣಿ ಕೇಳು ಅಂತೀಯಾ? ನೀನ್ ಸುಮ್ನೆ ಕೇಳು. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೇಳು. ಪ್ರಾಬ್ಲಮ್ ಹೇಳು. ಸರಿ, ನನ್ ಮನಸ್ಸಿನಲ್ಲಿ ಬಹಳ ವರ್ಷದಿಂದ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದಾಗುತ್ತೋ ಇಲ್ಲ ಹೇಳು. ಅಣ್ಣ, ಅಡ್ಡಿಲ್ ಹಾಕೊಂಡ್ ನೆನ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುಲುಕಿ ಅವ್ರಿ ಹಾಕೋಣ. ಆದ್ರೆ ನೀನ್ ಒಬ್ನೇ ಕಷ್ಟಪಟ್ರೆ ಆಸೆ ಈಡೇರಲ್ಲ. ಜೊತೆಗೆ ನಿನ್ ಪ್ರಾಣ ಸ್ನೇಹಿತನ್ನು ಹಾಕೊಂಡು ಇಬ್ರು ಒಟ್ಟಿಗೆ ಕಷ್ಟಪಟ್ರೆ ನಿನ್ನ ಆಸೆ ಈಡೇರೋದಂತೂ ಗ್ಯಾರಂಟಿ. ಅಯ್ಯೋ ಬೋಳಿ ಮಗನೇ, ಹೊಡೆಯೋದು ಹೊಡಿತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೊಡೆಯೋಣ. ನಿನ್ ಬಾಯ ನನ್ನ ಹಳೆ ಎಕಡ ತುರ್ಕ, ನಿನ್ ನಾಲ್ಗೆ ಸೇದೋಗ. 12 ವರ್ಷದಿಂದ ನನಗೆ ಮಕ್ಕಳಾಗ್ಲಿಲ್ಲ ಅಂತ ನಾನು ಬಾಧೆ ಪಡ್ತಾ ಇದ್ರೆ ನನ್ನ ಹೆಂಡತಿಗೆ ಮಗು ಆಗಕ್ಕೆ ನನ್ನ ಸ್ನೇಹಿತನು ಕಷ್ಟ ಪಡ್ಬೇಕೇನೋ? ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ನಿನ್ ಭವಿಷ್ಯಕ್ಕಷ್ಟು ಬೆಂಕಿ ಹಾಕ. ಅಜ್ಜಿ, ಓ ತಪಸ್ ಮಾಡ್ತಾ ಇದೀಯಾ? ತಪಸ್ವಿನಿ ನೀನು. ತಪಸ್ ಮಾಡ್ಬೇಕಾದ್ರೆ ನಿನ್ನ ಕೈಯಲ್ಲಿ ಗುಂಡಿರ್ಬೇಕು. ಸರಿ ಇದೆ. ಕೈಯಲ್ಲಿ ತುಳಸಿ ಮಣಿ ಇರ್ಬೇಕು. ಈ ಗುಂಡು ಹಾಕ್ಬಿಟ್ರೆ ಬ್ರೈನ್ಗೂ ಟಂಗುಗೂ ಕನೆಕ್ಷನ್ ತಪ್ಪೋಗುತ್ತೆ. ನೀನು ದೇವ್ರನ್ನ ಕಾಣ್ತಾ ಇದೀಯ. ನಾನು ದೇವ್ರನ್ನ ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದನ್ನ ಹಾಕ್ಬೇಕು. ಲೋಕಲ್ ಸರ್ಕು.
ಅಜ್ಜಿ ಎತ್ತ ಕೈ ಇಷ್ಟು ಮುಂಟಿದೆ ಅವನು ಇಷ್ಟು ಮುಂಟಿದೆ ತೊಲಗ ಆಚೆ ತೊಲಗ ಹ್ಮ್ ಏನ್ ತುಳಸಿ ತೀರ್ಥ ಒಗ್ರೊಗ್ರಾಗಿದೆಯಲ್ಲ ನಾಲ್ಗೆ ಮೇಲೆ ಒಂದಿಷ್ಟು ಉಪ್ಪಿನಕಾಯಿ ಬಿದ್ರೆ ಚೆನ್ನಾಗಿರುತ್ತೆ ಅಣ್ಣಯ್ಯ ಲೋ ಅಣ್ಣಯ್ಯ ಅಣ್ಣಯ್ಯ ಈ ಲೋಕಲ್ ಬಿಟ್ಬಿಟ್ಟು ಗೌರ್ಮೆಂಟ್ ಕವರ್ ಹಾಕೊಂಡ್ಬಿಡ್ಬೇಕು. ಏನಮ್ಮ ಏನಿಲ್ಲ, ಲೋಕಲ್ ಅಲ್ವಾ, ಒಟ್ಟಾಗದೆ 190 ಇದ್ರಲ್ಲಿ ಹಾಕ್ಬಿಟ್ಟೆ ಮುದ್ಕಿ ಹೊಡ್ಕೊಂಡ್ಬಿಡ್ತು. ಅನಿಷ್ಟು ಮುಂದೆ ಇದೆ ನನ್ ಜಪ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಇವನಿಗೆ ಏನು ಬಂದಿದ್ಯೋ ದೊಡ್ಡ ರೋಗ. ರೋಗ ಬಂದಿರೋದು ನನ್ಗಲ್ಲ ಮುದ್ಕಿ, ನಿನ್ನ ಮಡಿಗೊಂದು ತಿಥಿ ಮಾಡಿದೆ ಅಷ್ಟೇ. ಹುಡುಕೊಂಡ್ಬಿಟ್ಟೆ ಮಗನೇ, ಬಾಯಿಗೆ ಬಂದ ಮಾತಾಡ್ಬೇಡ, ನಿನ್ ನಾಲ್ಗೆ ಹುಳ ಬೀಳುತ್ತೆ. ನಿಜ, ತೀರ್ಥ ಕುಡಿದು ನನ್ನ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಉಪ್ಪಿನಕಾಯಿ ಎತ್ಕೊಂಬಾರೋ. ಅಯ್ಯೋ ಪಾಪಿ ಮುಂಡೆ ಮಗನೇ, ನಮ್ಮ ವಂಶದ ಮರ್ಯಾದೆನೆ ತೆಗೆದುಬಿಟ್ಟಲ್ಲೋ. ಓ ಏನು ಸತ್ಯ ಹರಿಶ್ಚಂದ್ರನ್ ವಂಶ. ಅದಕ್ಕಿಂತ ದೊಡ್ಡದು ಕಣ ನಮ್ಮ ವಂಶ. ಬಾರೋ ತೋರಿಸ್ತೀನಿ, ಬಾರೋ. ಅವ್ರು ಯಾರು ಗೊತ್ತೇನೋ? ಯಾರು? ಅವರು ನಮ್ಮಪ್ಪ. ಅಂದ್ರೆ ನನ್ ತಾತ. ಹಿಂದೂಸ್ತಾನ ಪಾಕಿಸ್ತಾನ ಯುದ್ಧ ನಡೆಯುವಾಗ ಅವರು ಕಮಾಂಡರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಅವರು ಶೌರ್ಯ ಪರಾಕ್ರಮಗಳನ್ನು ನೋಡಿ ಸರ್ಕಾರ ಇನ್ನೇನು ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಕೊಡಬೇಕು ಅನ್ನೋದ್ರಲ್ಲಿ ಅವನ್ಯಾವನೋ ಪಾಕಿಸ್ತಾನದ ಪಾಪಿ ಮುಂಡೆ ಮಗ ಅವ್ರದ್ದು ಗುಂಡಿಟ್ಟು ಸಾಯಿಸ್ಬಿಟ್ಟ. ಅಂದ್ರೆ ನನ್ ತಾತ ಹಿಂಗ್ ಕಯಸಾದ್ರ. ಅವ್ರು ಯಾರು ಗೊತ್ತೇನೋ? ಗೊತ್ತಿಲ್ಲ. ಅವಮ್ಮ ನಮ್ ತಾತಿನ ಮೊದಲನೇ ಸ್ಟೆಪ್ನಿ. ಹುಡುಕ್ ಮುಂಡೆದು ಏನೇನೋ ಮಾತಾಡುತ್ತೆ. ಅವ್ರು ಯಾಕೆ ಸತ್ರು ಗೊತ್ತೇನೋ? ಅಂದ್ರೆ ನನ್ ದೊಡ್ಡಜ್ಜಿ ನನ್ನಂಗೆ ಕುಡಿದು ರಸ್ತೆಲೆಲ್ಲ ಕುಣಿದು ಕುಪ್ಪಿಳಿಸಿ ಕೊನೆಗೆ ರಕ್ತ ಕರ್ಕೊಂಡು ಸತ್ಲು. ಯಾರು ಹೇಳಿದ್ದು? ಯಾರು ಹೇಳಿಲ್ಲ ಕಣಪ್ಪ, ನನ್ನ ಅಜ್ಜಿ ಫೋಟೋ ನೋಡ್ತಿದ್ದಂಗೆ ಹಂಗನ್ನಿಸ್ತು. ಅನ್ಸುತ್ತೆ ಕಣೋ, ಅನ್ಸುತ್ತೆ. ನೀನ್ ಕುಡ್ದಿದ್ದಲ್ದೆ ನಿಮ್ಮ ಅಜ್ಜಿ ಕುಡಿದ್ರು ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡು ಬಾಯಿಗೆ ಬಂದ ಬೋಳ್ತಾ ಇದೀಯ. ಅವ್ರು ಹಾಗಲ್ಲ ಕಣ ಸತ್ತಿದ್ದು. ಮತ್ತೆ ನಮ್ಮಪ್ಪ ಸತ್ತು ಸ್ವರ್ಗ ಸೇರಿದ ನೆನಪಿನಲ್ಲೇ ಕೊರಗಿ ಕೊರಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಮುಳುಗಿ ಸತ್ತು ಹೋದ್ರು ಕಣೋ. ಅವ್ರ ಹೆಣ ಕೂಡ ಸಿಕ್ಲಿಲ್ಲ ಕಣೋ. ಇಲ್ಲಿ ನೀನ್ ನೋಡಿದ್ರೆ ಬಾಯಿಗೆ ಬಂದ ಬೊಗಳ್ತಾ ಇದೀಯಾ, ಏನೇನ ಕಲ್ಪನೆ ಮಾಡ್ಕೊಂಡು. ಒಂದು ಮಾತು ಹೇಳ್ತೀನಿ ಕೇಳು, ಚೆನ್ನಾಗಿ ಕೇಳು. ಈ ಜನ್ಮಕ್ಕೆ ನೀನು ಉದ್ಧಾರ ಆಗುದಿಲ್ಲ ಮುಂಡೆ ಮಗನೇ. ಪಾಪಿ ಮುಂಡೆದು ನನಗ್ ಕುಡಿಸಿ ನನ್ನ ಮಡಿ ಆಚಾರ ಎಲ್ಲ ಹಾಳು ಮಾಡ್ಬಿಟ್ಟ. ಅದಕ್ಕೆ ತಕ್ಕ ಪ್ರಾಯಶ್ಚಿತ ಇದೇನೆ. ಪುನನಪಿ ಮರಣಂ ಪುನನಪಿ ಜನನಂ. ಆಹಾ, ಭಗವಂತನ ಏನ್ ತತ್ವನಯ್ಯ. ಸಲ್ಯೂಟ್ ಸಲ್ಯೂಟ್. ಜನಗಣ ಮನ ಅಧಿನಾಯಕ ಜಯಯೇ. ಇವತ್ತು ಆಗಸ್ಟ್ 15 ಅಲ್ಲಲ್ಲ ಸೋದರ, ನಿದ್ರೆ ಮಾಡ್ಲಿಲ್ವಾ? ಸ್ಟೀಲ್ ಪಾತ್ರೆ ಸಾಮಾನ್. ಏನಾಗಿದೆ ನಿನ್ಗೆ? ಇಲ್ಲಿ ಟಿವಿಗಳನ್ನು ರಿಪೇರಿ ಮಾಡಲಾಗುತ್ತದೆ. ಅರ್ಜೆಂಟ್ ಅಲ್ಲಿ ಬ್ರೈನ್ ರಿಪೇರಿ ಮಾಡೋ ಪ್ರೋಗ್ರಾಮ್ ಇದೆಯಲ್ಲ ಬ್ರದರ್. ಅಣ್ಣ ನನ್ ಹುಚ್ಚಿಡ್ದಿದ್ಯಾ ಅಣ್ಣ? ಇನ್ನೂ ಅನುಮಾನನಪ್ಪ. ಹಾಗಾದ್ರೆ ಕಚ್ಬಿಡ್ಲ ಅಣ್ಣ. ಇವನ್ ಪಕ್ಕದಲ್ಲಿ ಮನಕೊಂಡ್ ಕಚ್ಚಿಸ್ಕೊಳ್ಳೋದಕ್ಕಿನ್ನ ಮುದುಕಿ ಪಕ್ಕದಲ್ಲಿ ಮನಗಿಸ್ಕೊಂಡು ಮಡಿಕೊಳ್ಳಲು ಬಳಸ್ಕೊಳ್ಳೋದೇ ಒಳ್ಳೇದು. ಆಯ್ತು, ಬರ್ತೀವಿ ಕಣಲು. ಬರ್ತೀನಿ ವೈಕುಂಠ. ಆಯ್ತೇನಪ್ಪ ನನ್ನ ಮುದ್ದು ಕಂದ. ಗಾಳಿಪಟ ಹಾರಿಸಿದ್ದು ಆರ್ಸಕ್ ನೀನ್ ಎಲ್ಲಿ ಬಿಡಿತ್ಯಾ? ಅವ್ರು ಏನ್ ಕರೆದಿದ್ದು? ಗೂಬೆ ಮುಂಡೆದೆ ತಗೋ. ಫಿಟ್ಟಿಂಗ್ ತಿಥಿ ಮಂತ್ರ ಸರಿಯಾಗಿ ಕಲೀಲಿಲ್ಲ ಅಂತ ಈ ಲೆಟರ್ ಅಲ್ಲಿ ಏನಾದ್ರು ಟೈಮ್ ಬಾಂಬ್ ಫಿಕ್ಸ್ ಮಾಡ್ಬಿಟ್ಟ ಫಾದರು. ಅಯ್ಯೋ ಪಾಪೆ ಮುಂಡೆ ಮಗನೇ, ನಿನಗೆ ಬಾಂಬ್ ಬಿಟ್ಟು ನಾನು ಯಾಕೆ ಜೈಲ್ಗೆ ಹೋಗ್ಲಿ? ಕೆಲಸದ ಅಪಾಯಿಂಟ್ಮೆಂಟ್ ಆರ್ಡರ್ ತಗೋ. ಕೆಲಸ ಸಿಕ್ಕಿತು, ತಿಥಿ ಬಾಡ ತಪ್ತು. ಪಾಪಿ ಮುಂಡೆ ಮಗನೇ, ಕೆಲಸ ಸಿಕ್ತು ಅಂತ ಹೇಳಿ ತಿಥಿ ಮಂತ್ರ ಹೇಳೋದನ್ನ ಏನಾರು ಬಿಟ್ರೆ ನಾಳೆ ನಿನ್ ತಿಥಿ ಮಾಡಿಸ್ಬಿಡ್ತೀನಿ ಹುಷಾರ್. ಅಮ್ಮ, ಏನೋ ಮುಂಡೆದೆ? ಆ ಸೀತಪ್ಪ ಹೆಂಡತಿ ಇದ್ದಲ್ಲ ಮುತ್ತೈದೆ, ಅವಳದೊಂದು ತಿಥಿ ಮಾಡಿಸಿ ಬಂದ್ಬಿಡ್ತೀನಿ. ಹೋಗ ಕೆಲಸ ನೋಡು. ತಿಥೀಸ್ಪರ ಕೆಲಸ ಸಿಕ್ಕಿದ್ ಖುಷಿಲಿ ಒಂದ್ ಪಿಕ್ಚರ್ ನೋಡ್ಬಿಡೋಣ. ಬಜೆಟ್ಗೆ ಅಜ್ಜಿನ ಬಜರೇ ಗೋಪಾಲ. ಅಜ್ಜಿ ಪೂಜೆ ಮಾಡ್ತಾ ಇದ್ಯಾ? ಇಲ್ಲ, ನೈವೇದ್ಯ ನುಂಗ್ತಾ ಇದ್ದೀನಿ. ಕಣ್ ಕಾಣಿಸಲ್ವೇನೋ ಮುಂಡೆಗಿಂದ? ಅಜ್ಜಿ ಸಾಧ್ಯವಾದ್ರೆ
ಈ ಹತ್ತಿನ ದೇವ್ರ ಕಿವಿನಲ್ಲಿ ತುರುಕ್ಬಿಡು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಮತ್ತೆ ಪೂಜೆ ಮಾಡ್ತಾ ಇರ್ತೀಯ, ಮಧ್ಯ ಮಧ್ಯ ಶನಿ ಮುಂಡೆ ಗಂಡ, ಪೇಡಿ ಮುಂಡೆ ಗಂಡ ಅಂತ ಬೈತಾ ಇರ್ತೀಯ. ಆಮೇಲೆ ದೇವ್ರು ಫುಲ್ಲು ಕನ್ಫ್ಯೂಷನ್ ಆಗ್ಬಿಡ್ತಾನೆ. ನೀನ್ ನನಗ್ ಬೈದ್ರೆ ರಾಯರು ಒಪ್ಪೋದಿಲ್ಲ. ಯಾಕೆಂದ್ರೆ ನಾನು ರಾಯರ ಮಗ. ಸರಿ ಸರಿ, ಬಂದಿದ್ದೇನು? ನಿನ್ನ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಏನು ಅಂತ ಆಶೀರ್ವಾದ ಮಾಡ್ಲಿ ಗೂಳಿ ಮುಂಡೆದೆ? ಆದಷ್ಟು ಬೇಗ ಒಂದ್ ಹಸು ಸಿಗ್ಲಿ ಅಂತನಾ? ಅಂಬಾ ಬೇಡ, ಒಂದು $25 ಸಿಕ್ಕರೆ ತಳ್ಳು. ಯಾಕ್ ಬೇಕು ಮುಂಡೆ ಮಗನೇ? ನಮ್ಮ ಪಿತಾಮಹ ಹೈ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಕೆಲಸ ಕೊಡಿಸಿದ್ದಾರೆ. ಇದೇ ಖುಷಿದಲ್ಲಿ ಒಂದು ಸಿನಿಮಾಗೆ ಹೋಗ್ಬರೋಣ ಅಂತ. ಕೆಲ್ಸ ಸಿಕ್ತೇನೋ ಕೇಳಿ ಮುಂಡೆದೆ? ಗ್ರ್ಯಾಂಡ್ ಮದರ್, ನೀನ್ ಇವಾಗ ಆಶೀರ್ವಾದ ಮಾಡಿ ಒಂದು $25 ಬೋಣಿ ಮಾಡು. ಸಂಬಳ ಬಂದ ತಕ್ಷಣ ಸ್ವೀಟ್ ಪಕ್ಕದ ವಾಪಸ್ ಕೊಟ್ಬಿಡ್ತೀನಿ. ಎಷ್ಟು ಒಳ್ಳೆ ಹುಡ್ಗನೋ ನೀನು ಜಾಣ್ ಮುಂಡೆದೆ. ಯಾವ ಪಿಕ್ಚರ್ಗೆ ಹೋಗ್ತಾ ಇದ್ದೀಯೋ? ಭಾಗ 1, ಭಾಗ 2. ಮುಂಡೆದೆ ಸಾಂಗ್ಲಿಯಾನ? ರತಿ ವಿಜ್ಞಾನ. ಹೋಲಿ ಮುಂಡೆದೆ, ಅಂತ ಸಿನಿಮಾ ಎಲ್ಲ ನೋಡ್ತೀಯೇನೋ? ಕೊಡಲ್ಲ ಹೋಗ್. ಯಾಕೆ ಕೊಡಲ್ಲ? ದೇವ್ರ ಮನೇಲಿ ಕೂತ್ಕೊಂಡು ಹಲ್ಕ ಸಿನಿಮಾ ವಿಷಯ ಎಲ್ಲ ಮಾತಾಡ್ತೀಯಲ್ಲ, ಅದಕ್ಕೆ ಕಣೋ ಪೋಲಿ ಮುಂಡೆದೆ. ಅಜ್ಜಿ, ನೀನ್ ಮಾತ್ರ ದೇವ್ರ ಮುಂದೆ ಕುತ್ಕೊಂಡು ರಂಡೆ ಗಂಡ ಮುಂಡೆ ಗಂಡ ಅಂತ ಬೈಬೋದಾ? ದೊಡ್ಡವ್ರ ಹಣೆ ಬರಲ್ಲ ನನಗ್ ಗೊತ್ತು. ಆಡೋದೊಂದು ಮಾಡೋದೊಂದು. ಕಾಸು ಕೊಡ್ತೀಯ ಅಲ್ವಾ? ಕೊಡಲ್ಲ. ಅಷ್ಟೇನಾ? ಅಷ್ಟೇನೆ. ಬೇಡ ನೋಡು. ತೊಲಗಲ್ಲ ತೊಟ್ಟಿ ಮುಂಡೆದೆ. ಅಜಯ್, ಕಾಸು ಕೊಟ್ಟಿಲ್ಲ ಬಾಯಿ ಬಂದಂಗ್ ಬೈತಾ ಇದ್ಯಾ. ಈಗ ನಾನು ಶಾಪ ಕೊಡ್ತೀನಿ, ಆದಷ್ಟು ಬೇಗ ನೀನು ನೆಗೆದು ಬೀಳು ಅಂತೀಯಾ? ಇಲ್ಲ, ಪಿಟಿ ಉಷಾಗು ಅಂತೀನಿ. ಮಡಿಯ ಮುದುಕಿ, ಕಾಸು ಕೇಳಿದ್ರೆ ಕೊಡಲ್ಲ ಅಂತ್ಯಾ? ನನ್ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ. ಏನೋ ವೈಕುಂಠ? ನಮ್ಮ ಅಜ್ಜಿ ಜೂಟಾಟ ಆಡ್ಬೇಕಂತೆ, ಹೋಗಿ ಆಡಿಸ್ರಿ. ನನ್ ಮಡಿಯೆಲ್ಲ ಹಾಳು ಮಾಡ್ಬಿಟ್ರು ದೇವತೆಗಳು. ತೊಟ್ಟಿ ಮುಂಡೆವು. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಸರ್, ಈ ಲೆಟರ್ನ ಬಂದು ಲೋ ವೆಂಕಟೇಶ, ಏನೋ ನೀನಿಲ್ಲೇ? ಇದು ಬ್ಯಾಂಕ್, ನಾನಿಲ್ಲಿ ಮ್ಯಾನೇಜರ್. ಲೋ ಕೊಳಿರವ, ಕೋಳಿರಾಮ ಅಂತ ಕರಿಬೇಡ, ವೆಂಕಟೇಶ ಅಂತ ಕರೆಯೋ ಸಾಕು. ನಿನ್ ತರ SSLC 17 ಸಾರಿ ದಂಡಯಾತ್ರೆ ಹೊಡಿದೆ, ಒಂದೇ ಸಾರಿ ಪಾಸ್ ಮಾಡಿ M.Com ಮುಗಿಸ್ಕೊಂಡು ಈ ಬ್ಯಾಂಕಿಗೆ ಮ್ಯಾನೇಜರ್ ಆಗಿ ಬಂದಿದ್ದೀನಿ ಕಣೋ. ಮುಂಡೆ ಮಗನೆ, ನೀನ್ ಯಾವ ಮ್ಯಾನೇಜರ್ ಆಗ್ಬಿಟ್ಟು? ಅದ್ ಸರಿ, ನೀನೇನ್ ಇಷ್ಟು ದೂರ? ಈ ಬ್ಯಾಂಕ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ, ಟೇಕ್ ಇಟ್. ತಿಥಿ ಮಾಡ್ಸೋ ಅಣ್ಣಯ್ಯ ನಿಮ್ಮಪ್ಪ ನೀನು? ಅಯ್ಯೋ ಹೌದು ಶಿಷ್ಯ. ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ಬೇಡ, ನಾನ್ ಸೆನ್ಸ್. ಇಲ್ಲಿ ನಾನು ಮ್ಯಾನೇಜರ್, ನೀನು ಜವಾನ. ಮರ್ಯಾದೆ ಕೊಟ್ಟು ಮಾತಾಡು. ಈ ಶಿಷ್ಯ ಗಿಷ್ಯ ಅಂತ ಏನಾದ್ರು ಕರೆದು ನಾನೆಲ್ಲಿ ನಾನ್ ಸೆನ್ಸ್ ತರ ಮಾತಾಡ್ತಾ ಇದ್ದೀನಪ್ಪ? ಹಳೆದೆಲ್ಲ ಮರ್ತ್ಬಿಟ್ಟ ನೀನು? ನಲ್ಲಿಕಾಯಿಗೋಸ್ಕರ ನಾಯಿ ತರ ನನ್ನ ಹಿಂದೆ ಬರ್ತಾ ಇದ್ದಿದ್ದು, ನಾನ್ ನಮ್ಮ ಅಪ್ಪನ ತಿಥಿ ದುಡ್ಡೆಲ್ಲ ತಗೊಂಬಂದ್ ನಿನ್ ಎದೆ ಮೇಲೆ ಆಗ್ತಾ ಇದ್ದು ಮುಂಡೆ ಮಗನೇ. ಅದೆಲ್ಲ ಹಳೆ ಜಮಾನ ಕಣೋ. ಈಗ ನನ್ ಪೊಸಿಷನ್ ನೋಡಿ ರೆಸ್ಪೆಕ್ಟ್ ಕೊಡು. ಪೊಸಿಷನ್ ಚೇಂಜ್ ಆಗಿದ ತಕ್ಷಣ ಮನುಷ್ಯ ಚೇಂಜ್ ಆಗ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಶಿಷ್ಯ. ಸಾರಿ ಸರ್. ತಿಮ್ಮಯ್ಯ ಬಂದೆ ಸರ್. ಇವ್ರಿಗೆ ಹೊಸದಾಗಿ ಅಪಾಯಿಂಟ್ ಆಗಿದೆ, ಕರ್ಕೊಂಡು ಎಲ್ಲರಿಗೂ ಪರಿಚಯ ಮಾಡಿಸು. ಸರಿ ಸರ್, ಬನ್ರಿ. ಬರ್ತೀನಪ್ಪ. ಮ್ಯಾನೇಜರು ಅಣ್ಣ. ಆಂಟಿ, ಐ ಲವ್ ಯು. ನಾನು ವೈಕುಂಠ, ಇಲ್ಲೇ ಕೆಲ್ಸಕ್ಕೆ ಸೇರಿದ್ದೀನಿ. ಅಯ್ಯೋ ಕರ್ಮ. ಹಲೋ ಅಂಕಲ್, ಐ ಆಮ್ ಅಟೆಂಡರ್. ಪಾರ್ಟಿ ಬಂದ್ಬಿಟ್ಟವನೆ. ತಾತ, ಐ ಆಮ್ ಅಟೆಂಡರ್. ಅಯ್ಯೋ ರಾಮ ರಾಮ. ಮೇಡಮು, ನಾನು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದೀನಿ. ನನ್ನ ಹೆಸರು ವೈಕುಂಠ. ಯು ಆರ್ ಸ್ಮಾರ್ಟ್ ಗಾಯ್. ನೈಸ್ ಟು ಮೀಟ್ ಯು. ಅಯ್ಯೋ, ಎಡಕಲ್ ಗುಡ್ಡದ ಮೇಲೆ ಕೇಸಿದಂಗಿದೆ. ನೋಡ್ತಾ ಇದ್ರೆ ಹಿಮಾಲಯ ಇಂಪೀರಿಯಲ್ ಹೋಗಿ ಅವರಿಗೆ ಮಾತ್ರ ಪಿಕ್ಚರ್ ನೋಡ್ಬೇಕು ಅನಿಸ್ತಾ ಇದೆ. ಮೊದಲು ಕೆಲಸ, ಆಮೇಲೆ ಸಿಗ್ತೀನಿ. ನೋಟ ಚೆನ್ನ, ಒಲವಿನ ಮಾತು. ತ್ಯಾಗರಾಜ ಬಾರ ಇಲ್ಲಿ. ಏನಪ್ಪ? ಏನಿಲ್ಲ, ನಮ್ ದೂರ ಸಂಬಂಧಿ ಮಂಡ್ಯದ ಗುಂಡಾಗ ಇದಾನಲ್ಲ, ಅವನೊಂದ್ ಹೆಣ್ಣಿನ ಫೋಟೋ ಕಳಿಸಿದಾನೆ, ನೋಡು. ಹೆಂಗಿದ್ಯೋ ಹೆಣ್ಣು? ಯಾರ್ದಪ್ಪ ಈ ಫೋಟೋ? ನೀನು ಮದುವೆಯಾಗು ಹೆಣ್ಣಿಂದ. ಅಯ್ಯಯ್ಯೋ, ಈ ಪುಟಾಣಿ ಪಾಪುನ ನನ್ ಮದುವೆ ಆಗ್ಬೇಕೆ? ಈಗ ಅವಳು ದೊಡ್ಡವಳಾಗಿದ್ದಾಳು. ತರಲೆ ಎಲ್ಲ ಮಾಡ್ದೆ, ಸುಮ್ನೆ ಒಪ್ಕೋ. ನಾನು ಹಿಂದೆ ಮುಂದೆ ನೋಡಿದೆ, ಹುಡುಗಿನ ಮದುವೆ ಆಗಲ್ಲ. ತಲೆ ಎಲ್ಲ ಮಾತಾಡ್ಬೇಡ, ನಾನ್ ಹೇಳಿದ ಮೇಲೆ ಮುಗೀತು. ನೀನ್ ತಿಪ್ಪುರ್ಲಾಗ ಹಾಕಿದ್ರು ನಾನು ಹುಡುಗಿನ ಮದುವೆ ಆಗ. ಸೂಪರ್.
ಜಸ್ಟ್ ಮಿನಿಟ್. ಮೂರು ದಿನದಿಂದ ಆಬ್ಸೆಂಟ್ ಆಗಿರೋ ಫಿಗರ್ ಇದೇನಾ? ಮೇಡಮ್, ತಪ್ಪು ತಿಳ್ಕೊಬಿಡಿ. ಮುದ್ದಾದ ಹೆಣ್ಮಕ್ಳನ್ನ ನೋಡಿದ್ರೆ ನೊಟ್ಟಿಗೆ ತೆಗೆದು ದುರಭ್ಯಾಸ. ಅಂದಾಗೆ ನಿಮ್ಮ ಹೆಸರು? ಸೌಂದರ್ಯ. ಆಹಾ, ಆ ಹೆಸರಿಟ್ಟವ್ರಿಗೆ ಹೋಗಿ ಕಾಲು ಬೀಳ್ಬೇಕು ಅನಿಸ್ತಾ ಇದೆ. ಯಾಕೆ? ನಿಮ್ಮ ಫಿಗರ್ ತಕ್ಕನಾದ ಹೆಸರಿಟ್ಟಿದಲ್ಲ ಅದಕ್ಕೆ. ಥ್ಯಾಂಕ್ ಯು. ಏನಿಲ್ವಾ? ಏನು? ಏನಿಲ್ವಾ ಅಂದೆ. ಲುಕ್ ಮ್ಯಾನ್, ಗೆಟ್ ಮಿ ಥಮ್ಸ್ ಅಪ್. ಗೊತ್ತಾಗ್ಲಿಲ್ಲ. ಓಹ್, ವಾಟ್ ಅ ಶೇಮ್. ಅಯ್ಯೋ, ನೀವೇನ್ ಹೇಳ್ತಾ ಇದ್ದೀರಾ ನಮ್ ತಲೆಗೆ ಹತ್ತಾನೇ ಇಲ್ಲ. ತಲೆ ಇದ್ರೆ ತಾನೇ ಹತ್ತೋಕೆ. ಓಹೋ, ನಿಮಗೆ ಕನ್ನಡ ಬರುತ್ತೆ? ಎಸ್. ಮತ್ತೆ ಕನ್ನಡದಲ್ಲೇ ಮಾತಾಡೋದು, ಇಂಗ್ಲಿಷ್ ನಲ್ಲಿ ಯಾಕೆ ಮಾತಾಡ್ತೀರಾ? ಯಾಕಂದ್ರೆ ನಾನ್ ನಿಂತರ ಜವಾನನ್ ಕೆಲಸ ಮಾಡ್ಕೊಂಡಿಲ್ಲ. ಡಬಲ್ ಡಿಗ್ರಿ ತಗೊಂಡು ಆಫೀಸರ್ ಆಗಿದ್ದೀನಿ. ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ, ಮಾತಾಡ್ತೀನಿ. ಡಬಲ್ ಡಿಗ್ರಿ ವಾಲಿ, ನಮ್ಗೇನ್ ಇಂಗ್ಲಿಷ್ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಇಸ್ ಇಟ್? ಕಮ್ ಆನ್ ಟಾಕ್. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ಕೊಯ್ಕುಂಟ. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮೈ ಫಾದರ್ ನೇಮ್ ಇಸ್ ಅಣ್ಣಯ್ಯ ಜೋಯಿಸ್. ವಾಟ್ ಈಸ್ ಯುವರ್ ಗ್ರ್ಯಾಂಡ್ ಮದರ್ ನೇಮ್? ಮೈ ಗ್ರ್ಯಾಂಡ್ ಮದರ್ ನೇಮ್ ಇಸ್ ಬೋಡಮ್ಮ. ಗುಂಡಮ್ಮ. ವಾಟ್ ಈಸ್ ಯುವರ್ ಫಾದರ್ ಡೂಯಿಂಗ್? ಮೈ ಫಾದರ್ ಇಸ್ ಡೂಯಿಂಗ್ ಟಿಟಿ ಪ್ರೋಗ್ರಾಮ್. ಹೌ ಇಸ್ ಮೈ ಇಂಗ್ಲಿಷ್? ಫೈನ್, ಥ್ಯಾಂಕ್ ಯು. ಓ ಗಾಡ್, ದಿಸ್ ಗೈ ಇಸ್ ಕ್ರೇಜಿ ಟೆಂಪರ್. ಅಲ್ಲ ಮೇಡಮ್, ಸಾವಿರಾರು ವರ್ಷದ ಇರೋ ಕನ್ನಡ ಭಾಷೆನ ಬಿಟ್ಬಿಟ್ಟು ನಿನ್ನೆ ಮೊನ್ನೆ ಇಂಗ್ಲಿಷ್ ಭಾಷೆಗೆ ಗುಲಾಮಿ ಆಗ್ತಾ ಇದ್ರಲ್ಲ. ಯು ರಾಸ್ಕಲ್, ಯು ಕಾಲ್ ಮಿ ಗುಲಾಮಿ? ರೈಸ್ ಆಗ್ಬೇಡಿ, ತಣ್ಣಗೆ ಏನಾರು ತಗೊಂಡ್ಬರ್ತೀನಿ. ಮೇಡಮ್, ನಿಮ್ಗೇನಾರು ಬೇಕಾ? ಯಾವ್ದಪ್ಪ ಇದು? ಆಫ್ರಿಕನ್ ಸಫಾರಿ ಗ್ರೂಪ್ ಫೋಟೋ. ಬನ್ನರ್ಘಟ್ಟದಿಂದ ತಪ್ಪಿಸ್ಕೊಂಡ್ಬಂದಿರೋ ಪ್ರಾಣಿಗಳಿದ್ದಂಗೆ ಅವ್ರಿ. ಅರ್ಜೆಂಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ಬೇಕು. ಅಯ್ಯೋ ಹುಚ್ಚು ಮುಂಡದೆ, ಇವರೆಲ್ಲ ಬನ್ನೇರ್ಘಟ್ಟದಿಂದ ತಪ್ಪಿಸ್ಕೊಂಡ್ ಬಂದಾರಲ್ಲ ಕಣ. ನಿನ್ನ ತಂಗಿ ನೋಡಕ್ ಬಂದಿರುವ ವಿದೇಶಿ ವರಮಹಾಶಯರು. ನಮ್ಮ ಮನೇಲಿ ಯಾವ್ದು ಕಾಡು ಪ್ರಾಣಿ ಇಲ್ವೇ? ಕೋತಿ ಮುಂಡದೆ, ವೇದ ನೋಡಕ್ ಬಂದಿದ್ದಾರೆ ಕಣ. ಇವ್ರು ಯಾರು? ಹುಡುಗಿಗೆ ಅಣ್ಣ, ನನ್ ದೊಡ್ಡ ಮಗ. ಓ, ಮಚ್ಚ. ಅಚ್ಚ. ನನ್ನ ಮಚ್ಚ ಅಂತ ಬಚ್ಚ ಜಾಡ್ಸ್ ಹೋದ್ರೆ ಜನರೇಟರ್ ಜಾಮ್ ಆಗೋಗ್ಬಿಟ್ಟು ಪ್ರೊಡಕ್ಷನ್ ನಿಂತೋಗ್ಬೇಕು. ವಾಟ್ ಮಿಸ್ಟರ್ ಮಾವಯ್ಯ, ಇವ್ರು ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ. ವಜ್ರದ ಗಣಿ ಮ್ಯಾನೇಜರ್ ನಾನು. ಆಫ್ರಿಕಾದಲ್ಲಿ ಫೇಸು ತುಂಬಾ ಫೇಮಸ್. ಅಯ್ಯೋ ಅಲ್ಕಾ, ನನ್ನ ಮಗನೇ, ಬೆಳಗ್ಗೆ ಎದ್ದು ನಿನ್ನ ಮಕ ನೋಡಿದ್ರೆ 40 ಸಂಕ್ರಾಂತಿ ಆದ್ರೂ ತಿನ್ನಕ್ ಅನ್ನ ಸಿಗೋದಿಲ್ಲ. ನಿನಗೆ ನನ್ನ ತಂಗಿ ಬೇಕಾ? ಪಿತಾಜಿ, ಇವನು ವಜ್ರದ ಗಣಿ ಮ್ಯಾನೇಜರ್ ಅಂದಿದ ತಕ್ಷಣ ಈ ಕೋತಿ ನನ್ನ ಮಗನ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಕನ್ಸನ್ನ ಕಾಣ್ಬೇಡ. ಅದು ಯಾವ್ದು ನಡೆಯೋದಿಲ್ಲ, ಮರ್ಡರ್ ಆಗ್ಬಿಡ್ತೀಯ. ನಿನ್ ಮಾತು, ನಿನ್ ನಡತೆ, ನಿನ್ ಮುಖ ನೋಡಿದ್ರೆ ಕಚ್ಚಿ ಕಚ್ಚಿ ತಿನ್ನೋಣ ಅನ್ಸುತ್ತೆ. ಅಯ್ಯಯ್ಯೋ, ನನ್ನ ಮಾಂಸ ತಿನ್ನೋ ನನ್ನ ಮಕ್ಕಳಿದ್ದಂಗ ಅವ್ರೆ. ಅಪ್ಪಿ ತಪ್ಪಿ ಏನಾದ್ರು ನನ್ನ ತಂಗಿ ನೀವ್ರು ಕೊಟ್ರೆ ಮೂಳೆ ಮಾಂಸ ಬೋಟಿ ಕಲಿಯ ಯಾವ್ದು ಬಿಡದೆ ಕಚಾಪಚ ಅಂತ ತಿಂದು ಬೆಳಗ್ಗೆ ಎದ್ದೆ ಡುಮ್ಮನ್ಸ ಪ್ರೋಗ್ರಾಮ್ ಇದೆ. ಇವ್ರಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡೋ ಬದಲು ಮಡಿಕೆ ಕುಡಿಕೆ ರೆಡಿ ಮಾಡ್ಕೊ. ಯಾಕೆ? ಅವಳು ತಿಥಿ ಮಾಡ್ಸಕ್ಕೆ. ಬಾಯ್ ಮುಚ್ಚ. ಲೇ ಕಾಡ್ವಂಶ, ನನ್ನ ತಂಗಿ ನಾನೇನು ಕೊಡಲ್ಲ. ಮೊದ್ಲು ರೈಟ್ ಹೇಳೋ. ಅಪ್ಪ, ನನಗೆ ಮದ್ವೆ ಇಷ್ಟ ಇಲ್ಲ. ದಯವಿಟ್ಟು ನೀನ್ ನನ್ಗೆ ಒತ್ತಾಯ ಮಾಡ್ಬೇಡ. ಬಾಯ್ ಮುಚ್ಕೊಂಡು ಒಪ್ಕೋ. ನೀನ್ ಯಾಕೆ ಒಪ್ಕೋತಿಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಓ, ಜಾಸ್ತಿ ಆಗ್ಬಿಡ್ತು ನಿಂದು. ಇರು, ಅಜ್ಜಿ ಬರ್ಲಿ. ಅಜ್ಜಿ ಬರ್ಲಿ, ಇರು. ಏನ್ರಾ ನನ್ ವಿಷಯ ಮಾತಾಡ್ತಿದ್ದೀರಾ ಮುಂಡೆಗಂಡ್ರ? ಅಜ್ಜಿ, ಒಳ್ಳೆ ಸಭೆಗೆ ಬಂದೆ ನೀನು. ನೀನ್ ಇಲ್ದಿರ ಸಮಯ ನೋಡ್ಕೊಂಡು ಈ ಕಾಡ್ ಮನುಷ್ಯರಿಗೆ ನಮ್ ವೇದನ ಗಂಟಾಕ್ಬೇಕು ಅಂತ ಇದ್ದಾನೆ ನಿನ್ ಮಗ. ಹೌದೇನೋ ಅಣ್ಣಯ್ಯ? ಯಾರಯ್ಯ ಪಿಶಾಚಿ ಮುಂಡೆವು? ಆಫ್ರಿಕಾದಲ್ಲಿ ಇವರು ಭಾರಿ ದೊಡ್ಡ ಸಾಹುಕಾರಮ್ಮ. ನಮ್ ಮಗಳು ವೇದ ಸುಖವಾಗಿರ್ಲಿ ಅಂತ ಇವ್ರನ್ನ ಅಲ್ಲಿಂದ ಇಲ್ಲಿ ಕರೆಸಿದೀನಿ. ತಪ್ಪಾ? ತಪ್ಪಲ್ಲ, ಸರಿನೇ. ಆದ್ರೆ ಈ ಮುಂಡೆವು ನೋಡಮ್ಮ, ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಳ್ಳೋದು, ಬೆಂಕಿನ ಮಡದಲ್ಲಿ ಕಟ್ಕೊಳ್ಳೋದು ಎರಡು ಒಂದೇ. ಮೊದ್ಲೇ ನೀನು ಮಡಿ, ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಪಿತಾಜಿ, ನೀನೇ ಹೇಳ್ದಂಗೆ ನಿನ್ ಮಗಳು ಕೆಂಡ ಇದ್ದಂಗೆ. ಯಾರಾದ್ರೂ ಮುಟ್ಟಿದ್ರೆ ಬರ್ನಾ ಬಿಡ್ತಾರೆ. ನೋಡಮ್ಮ, ಹುಡುಗ ನೋಡು ಚೆನ್ನಾಗಿಲ್ದಾಗಿರ್ಬಹುದು. ಅಂದ ಚಂದ ತಗೊಂಡ್ ಏನ್ ಮಾಡೋಣ? ನೀನ್ ಹೇಳೋದು ಒಂಥರ ಸರಿನೇ. ಇದು ಹುಡುಗ ಮುಂಡೆದು. ಮುಹೂರ್ತ ಇಟ್ಬಿಡು. ಬೇಡಾಜಿ, ಮದುವೆ ಫಿಕ್ಸ್ ಆದ್ರೆ ಆಮೇಲೆ ನೀನು ಆಫ್ರಿಕಾ ಟೂರ್ ಹೊಡಿಬೇಕಾತ್ತೆ. ನಾನು ಆಫ್ರಿಕಾಗ ಹೋಗ್ತೇನೆ ಕಣ ಮುಂಡೆದೆ. ಅಲ್ಲಿ ಫುಡ್ ಏನ್ ಮಾಡ್ತೀಯಾ? ನನಗಂತೂ ತನ್ನ ಹಾಕ್ತಾ ಇರೋಷ್ಟು ದರಿದ್ರ ಮುಂಡೆದ ಇದು. ಆಗ್ತಾರೆ, ಅವ್ರ ಹಾಕೋ ಐಟಮು ನಿನಗೆ ಇಡಿಸಲ್ಲ. ಏನೋ ನಾನ್ ಕಾಣ್ದೇ ಇರೋಂತ ಐಟಮು. ನೀನು ಮಜ್ಜಿಗೆ ಹುಳಿ ಕೇಳಿದ್ರೆ ಅವರು ಮಂಡೂಕದ ಹುಳಿ ಕೊಡ್ತಾರೆ. ಮಂಡೂಕದ ಹುಳಿ ಅಂದ್ರೆ ಏನೋ ಮುಂಡೆದೆ? ಮಂಡೂಕ ಅಂದ್ರೆ ಕಪ್ಪೆ, ಕಪ್ಪೆ ಹುಳಿ. ಅಪ್ಪಿ ತಪ್ಪಿ ನೀನು ಆಂಬುಡೆ ಕೇಳಿದೆ ಅಂತ ತಿಳ್ಕೊ, ಆ ಉಡೆ ಕೊಡ್ತಾರೆ. ದರಿದ್ರ ಮುಂಡೆಗಂಡ, ನಿಮ್ ಪಿಂಡ ನಾಯಿ ತಿನ್ನ.
ಎಷ್ಟ್ ಧೈರ್ಯನ ಈ ಮನೆಗ್ ಬಂದ್ ಹೆಣ್ ಕೇಳಕ್ಕೆ ನಾನಿದ್ದೀನಿ. ಈ ದೆವ್ವಗಳೆಲ್ಲ ಬಂದ್ ಸೇರ್ಕೊಂಡು ಈ ಕೊಂಪೆನ ಹಾಳು ಮಾಡ್ಬಿಟ್ಟು ಅಜ್ಜಿ ಯಾಕೆ ಸುಮ್ನೆ ಇದ್ಯಾ? ಶುರು ಹಚ್ಕೋ ಲೇಡಿ ಕಮ್ಮಿ ಒಲವೇ ಜೀವನ ಸಾಕ್ಷಾತ್ಕಾರ. ನಾ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನೇ ಎಷ್ಟೊಂದು ಖುಷಿಯಾಗಿ ಆಡ್ಕೊಂಡ್ ಬರ್ತಾ ಇದ್ಯಾ? ಸರ್ ಹಾಡ್ತಾ ಹಾಡ್ತಾ ಕೆಲಸ ಮಾಡ್ತಾ ಇದ್ರೆ ಜೀವನ ಒಂದು ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಸರ್. ನೀನ್ ಇಷ್ಟೊಂದು ಖುಷಿಯಾಗಿ ಆಡ್ತಾ ಇರೋದ್ ನೋಡಿದ್ರೆ ಆಹಾ. ಎಲ್ಲಾದ್ರೂ ಡವಲ್ ಬಿದ್ದೀನೋ ಅಂತ ಅನಿಸ್ತಾ ಇದೆ. ಅಯ್ಯಯ್ಯೋ ಡವ್ ಹೊಡಿಯೋದು ದೊಡ್ಡವ ನಾನಾಗಿಲ್ಲ ಸರ್. ಡವ್ ಹೊಡಿಯೋದ್ ಧೈರ್ಯನೂ ನನಗಿಲ್ಲ ಸರ್. ಅಲ್ಲಯ್ಯ, ಇಷ್ಟು ವಯಸ್ಸಾದ್ರೂನ ಇನ್ನೂ ಒಂದು ಹುಡುಗಿನ ಲವ್ ಮಾಡಿಲ್ಲ ಅಂತ ಹೇಳ್ತಾ ಇದೀಯಲ್ಲ, ಹ್ಮ್. ನೀನ್ ಯಾವ ಸಿನೆ ಗಂಡಸಯ್ಯ? ಸಾರ್ ಲವ್ ಬಗ್ಗೆ ಜ್ಞಾಪಿಸ್ಬೇಡಿ ಸಾರ್. ಜ್ಞಾಪಿಸಿದ ತಕ್ಷಣ ತಿಕ್ಕಲ್ಲ ಮಕ್ಕಲ್ಲ ತಿಕ್ಕಮಕ್ಕ ತಿಕ್ಕಲ್ಲ ಆ ಜ್ಞಾಪಕ ಬರುತ್ತೆ ಸರ್. ಏನೇ ಅದು? ಸದ್ದ 1998ನೇ ಇಸ್ವಿ ಒಂದು ದಿನ. ಏನೋ ನಿನ್ನೆ ಗೋಲಿ ಆಡಕ್ ಬಂದೇ ಇಲ್ಲ? ಇಲ್ಲ ಗುರು, ನಿನ್ನೆ ಟೈಮ್ ಬಾಂಬ್ ಅಂತ ಒಂದು ಸಿನಿಮಾಗೆ ಹೋಗಿದ್ದೆ. ಅದ್ರಲ್ಲಿ ಒಂದು ಸಾಂಗ್ ಇದೆ. ಯಾವ್ದ್ ಗುರು? ತಿಕ್ಕಲ್ಲ ಮಕ್ಕಲ್ಲ ತಿಕ್ಕಮಕ್ಕ ತಿಕ್ಕಲ್ಲ ಲೋಫರ್ಗಳ ಚಪ್ಪೆ ಇಟ್ಬೇಕಾ? ಯಾವ ತಪ್ಪ್ಯಾಕ? ಹಿಂದೆ ಬಿದ್ದು ಚುಡಾಯಿಸ್ತಿರಲ್ಲ, ನಿಮ್ಗೆ ಅಕ್ಕ ತಂಗಿರಿಲ್ವಾ? ಮಾಡ್ತೀನಿ ತಡೀರಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ಅಂಬಾಸಿವ ಅಂತ ನಾವ್ ಹೋಗ್ತಾ ಇದ್ರೆ ಪಿಟಿಂಗು. ಅಂಕಲ್ ಅಂಕಲ್, ಆ ಬೇವರ್ಸಿಗಳು ಆಗ್ಲಿಂದ ನನ್ ಹಿಂದೆ ಬಿದ್ದು ಚುಡಾಯಿಸ್ತಾ ಇದಾರೆ. ಏನ್ ಅನ್ಯಾಯ ಏನಪ್ಪ ಇದು? ಏಯ್ ಬರ ಇಲ್ಲಿ. ಯಾಕೋ ಅಣ್ಣ ಕರೀತಾವ್ರೆ? ಏನೋ ಹುಡುಗಿನ ಚುಡಾಯಿಸ್ತೇನೋ? ಏನಾಯ್ತು? ಆ ಮೀಸೆ ಮಾವ ತದಕದ್ ನಾ 2 ನಿಮಿಷ ಕಂಟಿನ್ಯೂ ಮಾಡಿದಿದ್ರೆ ನಮ್ಮಪ್ಪ ಕುಂಬಾರಪೇಟೆಗೆ ಹೋಗಿ ಮಡಿಕೆ ಕುಡಿಕೆ ರೆಡಿ ಮಾಡ್ಕೋಬೇಕಾಯ್ತು. ಮಡಿಕೆ ಗುಡಿಕೆ ಏನಕ್ಕ? ನನ್ ತಿಥಿ ಮಾಡಕ್ಕೆ. ಹಾಗಾದ್ರೆ ಇದುವರೆಗೂ ನಿನ್ ಲೈಫ್ ನಲ್ಲಿ ಯಾವ ಹುಡುಗಿ ಜೊತೆಗೂ ಲವ್ ಒಟ್ಟು ಫಸ್ಟ್ ಸೈಟ್ ಅಂತಾರಲ್ಲ, ಅದ್ ಹಾಗೇನಿವಾ? ಆಯ್ತು. 4ನೇ ತಿಂಗಳು 3ನೇ ತಾರೀಕು 9:56 ಸರಿಯಾಗಿ ನನ್ ಡವ್ ದರ್ಶನ ಆಯ್ತು. ನಿನ್ ಪ್ರೀತಿ ವಿಷಯನ ಹುಡುಗಿ ಹತ್ರ ಹೇಳ್ದೇನೋ? ಇಲ್ಲ. ಯಾಕೆ? ಯಾಕೆ ಅಂದ್ರೆ ಪ್ರೀತಿ ಅನ್ನೋದು ಭಗವಂತನ ಭಾಷೆ, ಪ್ರಕೃತಿ ಸೂತ್ರ. ಅದ್ರ ಜೊತೆ ಅಷ್ಟೊಂದು ಸುಲಭ ಮಾತಾಡಕ್ ಆಗಲ್ಲ. ಸೂಪರ್ ಆಗಿ ಹೇಳ್ದೆ. ಅದ್ ಸರಿ, ಇಷ್ಟಕ್ಕೂ ಆ ಹುಡುಗಿ ಯಾರು? ಆ ಹುಡುಗಿ ಪ್ರೀತಿ ಸಿಕ್ತಾಗ ಹೇಳ್ತೀನಿ. ಸುಸುಮ್ನೆ ಯಾಕೆ ಅಪಪ್ರಚಾರ ಮಾಡ್ಲಿ? ಅದ್ ಸರಿ, ಮ್ಯಾನೇಜರ್ ಏನು ಜವಾನನ್ನ ಲವ್ ವಿಚಾರ ಮಾತಾಡ್ತಾ ಇದ್ದೀರಾ? ಪ್ರೀತಿ ವಿಷಯ ಮಾತಾಡೋದಕ್ಕೆ ದಿವಾನ ಆದ್ರೇನು, ಜವಾನ ಆದ್ರೇನು? ಒಪ್ಪಿಕೊಂಡೆ ವೆಂಕಟೇಶ ಆಲಿಯಾಸ್ ಕೋಳಿರಾಮ. ಏಯ್! ಸಾರಿ. ಲೈ ವೈಕುಂಠ, ಅದೇನೇ ಇರ್ಲಿ, ನಿನ್ನ ಪ್ರೀತಿ ಸತ್ಯನೇ ಆಗಿದ್ರೆ ಆ ಹುಡುಗಿ ಹತ್ರ ಹೋಗಿ ಹೇಳ್ಬಿಡು. ಅವನಿ ಹೇಗೆ ಆಡಿಸ್ತಾನೋ ನೋಡೇ ಬಿಡೋಣ. ಮೇಡಮ್, ಎಸ್ ಇಫ್ ಯು ನೋ ಮಿಸ್ಟೇಕ್ ಒಂದ್ ಪರ್ಸನಲ್ ಕ್ವಶನ್ ಕೇಳ. ಕೇಳಿ. ನಿಮ್ಗೆ ಯಾರ ಬಾಯ್ ಫ್ರೆಂಡ್ ಇದ್ದಾರಾ? ಅದನ್ನ ಕಟ್ಕೊಂಡು ನಿಂಗೇನಾಗ್ಬೇಕು? ಏನಿಲ್ಲ, ಯಾರು ಇಲ್ಲ ಅಂದ್ರೆ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ. ಬಿಳಿ ಪಾರಿವಾಳನ್ ಲವ್ ಮಾಡಕ್ಕೆ ಕರಿಕಾಗೆ ಅಪ್ಲಿಕೇಶನ್ ಹಾಕ್ದಾಗಾಯ್ತು. ತಗೋ ಈ ಫೈಲ್ ನ ಮ್ಯಾನೇಜರ್ ಕೊಟ್ಬಾ. ನನ್ನನ್ನ ಬ್ಲ್ಯಾಕ್ ಕಾಗೆ ಅಂತ ಇದ್ರ ರೇ? ಈ ಕಾಗೆನೆ ರೀ ಬ್ಯಾತಾಳ ತರ ಪ್ರಭಾಕರ ನಿಮ್ಮನ್ನ ರೇಪ್ ಮಾಡಕ್ ಬಂದ ಕಾಪಾಡಿದ್ದು. ಡೋಂಟ್ ಫರ್ಗೆಟ್. ನೋಡು, ಹುಡುಗರು ಯಾಕೆ ಹುಡುಗಿರ ಹತ್ರ ಹೀರೋಯಿಸಂ ತೋರಿಸ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಮೊದ್ಲು ಜಾಗ ಖಾಲಿ ಮಾಡು. ಫ್ರೆಂಡ್ಸ್, ಏನಿ ಮಾನ ಮರ್ಯಾದೆ ಹರಾಜ್ ಆಗ್ತಾ ಇದ್ದಾಳೆ. ಈ ಹುಡುಗಿರ್ನ ಪಿಟಾಯಿಸೋದು ಬಹಳ ಕಷ್ಟ ಅಲ್ಲ? ಟ್ರೈ ಆಗಿ. ಏ ವೈಕುಂಠ, ಬಾರ ಇಲ್ಲಿ. ಏನಪ್ಪ? ಇವತ್ತು ಗುಂಡೂರಾಯರದು ಪುಣ್ಯತಿಥಿ ಇದೆ. ನಾನ್ ಅಲ್ಲಿ ಹೋಗ್ಬೇಕು. ಹಾ. ಈ ತಿಥಿನ ನೀನ್ ಮುಗಿಸ್ಬಿಟ್ಟು. ಅಪ್ಪ ಇವತ್ತು ಭಾನುವಾರ, ನಾನು ಫ್ರೀ ಆಗಿರ್ಬೇಕು. ನಾನು ಏನು ಮಾಡಲ್ಲ ಇವತ್ತು. ಮಾಡಲ್ಲ ಅಂದ್ರೆ ಬಟ್ಟೆ ಒಗೆದು ಬಿಡ್ತೀನಿ. ಹುಚ್ಚು ಮುಂಡೆ ಮಗನೇ, ಮುಚ್ಕೊಂಡು ಕೆಲಸ ಶುರು ಹಚ್ಕೋ. ಮಾಡಲ್ಲ ಅಂದ್ರೆ ನೀನ್ ಎಲ್ಲಿ ಬಿಡ್ತೆ ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್. ಏನಪ್ಪಾ ನಿನ್ ಏರ್ ಕಂಡೀಷನ್ಗಳು? ಏನಿಲ್ಲ, ಒಂದು ಕನ್ನಡ ಸಿನಿಮಾ ಹೋಗ್ಬೇಕು. ಸ್ವಲ್ಪ ಡಾಲರ್ಸ್ ನ ತಳ್ತೀಯಾ? ಆಯ್ತಪ್ಪ, ಇಲ್ಲಿ ಬರೋ 4ನೇ ಒಂದು ಭಾಗ ನೀನೇ ತಗೊಂಡ್ಬಿಡಯ್ಯ. ಆಯ್ತು ಬಿಡು. ತಗೋ. ತಿಥಿ ಫಾದರ್. ಅಮ್ಮ ನಾರಾಯಣ, ಶೆಡ್ಗೆ ಹೋಗಿದ್ದು ಯಾರು ಶಿವ? ನಮ್ ತಾತ. ವಯಸ್ಸೆಷ್ಟಾಗಿತ್ತು? 80. ನ್ಯಾಚುರಲ್ ಡೆತ್ತು ಅನ್ಯಾಚುರಲ್ ಡೆತ್ತು? ಸೂಸೈಡ್. ಸೂಸೈಡ? 80ನೇ ವಯಸ್ಸಲ್ಲಿ ಸೂಸೈಡ್ ಯಾಕೆ ಮಾಡ್ಕೊಂಡ್ರು? ಏಡ್ಸ್ ಬಂದಿತ್ತು. ಏಡ್ಸಾ? ಏಡ್ಸ್ ಗಿರಾಕಿಗೆ ತಿಥಿ ಮಾಡಿದ್ರೆ ನಮಗೂ ಏಡ್ಸ್ ಬರೋ ಪ್ರೋಗ್ರಾಮ್ ಇದೆ. ನಮ್ಮ ಅಪ್ಪನಿಗಂತೂ ಬುದ್ಧಿಲ್ಲ. ಸಾರಿ, ಎಕ್ಸ್ಕ್ಯೂಸ್ ಮೀ. ಎತ್ತಲೋ ಮಾಯವಾಗಿ ಬಿಟ್ಟಳು. ಸರ್, ನಮ್ ಸೌಂದರ್ಯ ಎಲ್ಲೋಗಿದ್ದಾಳೆ ಗೊತ್ತಾ? ಲೈ ವೈಕುಂಠ, ಈ ಬ್ಯಾಂಕಿಗೆ ನನ್ ಮ್ಯಾನೇಜರ್ ಕಣೋ, ನೀನು ಅಟೆಂಡ್ರಿ ಕಣೋ. ಸಾರಿ ಸರ್, ಸಾರಿ. ನಮ್ ಸೌಂದರ್ಯ ಎಲ್ಲೋಗಿದ್ದಾಳೆ ನಿಮ್ಗೆ ಗೊತ್ತಾ ಸರ್? ಅದನ್ನ ಕಟ್ಕೊಂಡು ನಿನ್ಗೇನೋ ಆಗ್ಬೇಕಾಗಿದೆ. ಸುಮ್ನೆ ಕೇಳಿದೆ ಸರ್. 3 ದಿವಸ ಹೋಗಿದ್ದಾರೆ. 3 ದಿನ ಬಿಟ್ಕೊಂಡು ಯಾವಾಗ ಬರ್ತಾಳೆ ಸರ್? ಅವ್ರು ರಜಾ ಮುಗಿಸ್ಕೊಂಡು ಬರ್ಲಿ, ಅವ್ರನ್ನೇ ಕೇಳಿ ಹೇಳ್ತೀನಿ. ಓಕೆ ಸರ್. ಬಳ್ಳಾರಿ ಮೆಣಸಿನ್ಕಾಯಿ ಬೇಕು ಇವ್ನಿಗೆ. ಮೇಡಮ್,
ನಿನಗ್ ನೋಡ್ತಾಳೆ ನಮ್ ಸೌಂದರ್ಯ ಎಲ್ಲೋದ್ಲು ಗೊತ್ತಾ? ನಿಮ್ಮ ಲವ್ವರ್ ಎಲ್ಲೆಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ನನ್ಗೆ ಗೊತ್ತಾಗುತ್ತೆ. ಇವಳು ನನಗೆ ಹೇಳ್ದೆ ಎಲ್ಲೋಗ್ಬಿಟ್ಟಿದ್ದಾಳೆ. ಬರ್ಲಿ. ಹಲೋ ಕರಿ ಹುಡ್ಗ, ಹೌ ಆರ್ ಯು? 2 ದಿವಸ ಕಾಣಿಸ್ಲಿಲ್ಲ ಅಂತ ಮುಖ ತೋರಿಸ್ತಾ ಇರೋಷ್ಟು ಕೋಪನ? ಇದೇ ಕರಿ ಹುಡ್ಗ, ಕಣ್ಣೀರು? ಅದು ಕಣ್ಣೀರಲ್ಲ, ಕಣ್ಣಿಗೆ ದೊಡ್ಡ ರೋಗ ಬಂದ್ಬಿಟ್ಟಿದೆ. ಹೌದಾ? ಡಾಕ್ಟರ್ ತೋರಿಸಿದ್ಯಾ? ಅದು ಡಾಕ್ಟರ್ ತೋರಿಸಿದ್ರೆ ಹೋಗಲ್ಲ, ನೀನ್ ಪ್ರತ್ಯಕ್ಷ ಆದ್ರೆ ಹೋಗೋದು. ಓ ಕ್ಷಮಿಸ್ಬಿಡಪ್ಪ, ಈಗ ದರ್ಶನ ಆಯ್ತಲ್ಲ. ಕಣ್ಣೀರೆಲ್ಲ ಒರೆಸ್ಬಿಟ್ಟೆ, ಈಗ ಮನಸ್ಸು ಅಳ್ತಾ ಇದೆ, ಹೆಂಗ್ ಒರೆಸ್ತೀಯಾ? ಓ ಅದಾ? ಇಷ್ಟ ದಿನ ಎಲ್ಲೋಗಿದ್ದೆ ಹುಡುಗಿ ಕಳ್ಳಿ. ಬರೀ ಇದೇ ಆಗೋಯ್ತು, ಲವ್ ಕನಸು ಕಣ್ಣೀರು ಅಂತ. ಹೋಗಯ್ಯ ಕೆಲಸ ನೋಡೋಗಯ್ಯ. ಇಷ್ಟೊತ್ತು ಈ ನನ್ ಮಗನ ತಪ್ಕೊಂಡಿದ್ದೆ. ರಾಂಗ್ ನಂಬರ್. ಬೇಕಟ್ರಯ್ಯ. ಅರೇಂಜ್ಮೆಂಟ್ ಯಾರೋ ತಿಥಿ ಮಾಡಿಸ್ಕೊಳಕ್ಕೆ ಒಳ್ಳೆ ಕಾಸ್ ಪಾರ್ಟಿ ಸಿಕ್ಕಿರ್ಬೇಕು, ಅದಕ್ಕೆ ಲಾಂಗ್ ಚಪ್ರ ಹಾಕಿಸ್ತಾ ಇದಾರೆ. ಇದು ತಿಥಿ ಚಪ್ರ ಅಲ್ಲ ಕಣೋ, ಮದ್ವೆ ಚಪ್ರ. ಮಂಗಳ ಕಾರ್ಯ ನಡೆಯುವಾಗ ಅನಿಷ್ಟದ ಮಾತು ಯಾಕೆ ಆಡ್ತೀವೋ? ಮಂಗಳ ಕಾರ್ಯನ? ಯಾರ್ದು ಜನ್ಮದಾತೇಶ್ವರ? ಅಯ್ಯೋ ಹುಟ್ಟು ಮುಂಡೆ ಗಂಡ, ಮದ್ವೆಗೆ ಕಣೋ, ಅದು ನಿನ್ ಮದ್ವೆಗೆ. ನಾನು ನೋಡಿದೀರಾ? ಕಂಪೌಂಡ್ ಯಾರು ಸೈಕಲ್ ಸರಿಯಾಗಿ ತುಳಿತಾರೋ ಅವ್ರ ಮನೆ ಕಳ್ಸೋಣ. ಓಕೆ ಸರಿ ಸರ್. ಕರ್ಸಿ. ಬಾರೋ. ಏನ್ ನೋಡ್ತಿದ್ದೀರಿ? ಕರ್ಕೊಂಡೋಗಿ ಹೋಗಿ. ನೆಕ್ಸ್ಟ್. ನಮಸ್ಕಾರ ಡಾಕ್ಟರ್ ಅಣ್ಣ. ನಮಸ್ತೆ ಕಣ. ಮನೇಲಿ ಅತ್ತಿಗೆ ಮಕ್ಕಳೆಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದ್ರೆ ಕಣ. ನಿಮ್ಗೊಂದು ಐಡಿಯಾ ಕೊಡ್ಬೇಕು ಅಂತಿದ್ದೀನಲ್ಲ. ಐಡಿಯಾನಾ? ಏನ್ ಐಡಿಯಾ? ದಯವಿಟ್ಟು ಶಟರ್ ಕ್ಲೋಸ್ ಮಾಡ್ಕೊತೀರಾ? ಓಹ್ ಸಾರಿಯಾ. ಆ ಶಟರ್ ಅಲ್ಲ, ಈ ಶಟರ್. ದಡ್ಮುಂಡೆ ಮಗಂತದ್ದು. ಹೋಗಿ ಸೈಕಲ್ ತೊಳಿ ಹೋಗಿ. ಹೋಗಿಯಪ್ಪ. ಯೂಸ್ ದಿಸ್ ತಂದು. ಏಯ್ ಏನ್ ಹಾಗೆ ಗೊಂಬೆ ತರ ನೋಡ್ತಿದ್ಯಾ? ಸೈಕಲ್ ತೊಳಿಯೋ. ನಿನ್ಗೆ ಕಾಮನ್ ಸೆನ್ಸ್ ಇದೆಯಾ? ನಾನೀಗ ಮಹಾಲಕ್ಷ್ಮಿ ಲೆವೆಲ್ ಡೌನ್ ಅಲ್ಲಿ ಇದ್ದೀನಿ. ಡೌನ್ ಅಲ್ಲಿ ಅವನಾದ್ರೂ ಸೈಕಲ್ ತುಳಿತಾನ? ನೀನೊಬ್ಬ ಡಾಕ್ಟ್ರ? ದಡ್ಮುಂಡೆ ಗಂಡ. ಏನು ಹಾಗೆ ನೋಡ್ತಿದ್ದೀರಾ? ಇವ್ನ್ ಕರ್ಕೊಂಡೋಗಿ ಪರ್ಮನೆಂಟ್ ಆಗಿ ಒಳಗಡೆ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡಿ. ಹಾ ಹೋಗಿಯಪ್ಪ. ಅಯ್ಯೋ ದೇವ್ರೆ, ಆ ಸಿಕೈ ಚಂದ್ರು ಅವನ ಹೆಂಡತಿ ಉಮಾಶ್ರೀನ ತಬ್ಕೊಂಡಿದ್ದಕ್ಕೆ ಆ ಚಂದ್ರು ಏನು ಅಪಾರ್ಥ ಮಾಡ್ಕೊಂಡು ಏನು ಏನ್ ಮಾಡ್ಲಿ? ನನ್ ಸಂಕಟ ನನ್ನ ಹೆಂಡತಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನು ಊರಿಂದ ಬಂದಿಲ್ವೇ? ಯಾರ ಹತ್ರ ಹೇಳ್ಕೊಳ್ಳಿ? ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಇಡೋ. ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ನಾನ್ ಯಾಕೆ ಮಾಡ್ಕೊಳ್ಳಿ? ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ನಾನ್ ಯಾಕೆ ಮಾಡ್ಕೊಳ್ರಿ? ಸರ್ ಸರ್, ನಾನು ಉಮಾಶ್ರೀನ ಬೇಕು ಅಂತ ತಬ್ಕೊಳ್ಳಿಲ್ಲ ಸರ್. ನನ್ನ ಹೆಂಡತಿ ಊರಲ್ಲಿರ್ಲಿಲ್ಲ, ನನ್ನ ಹೆಂಡತಿ ಸೀರೆನ ಅವ್ರು ಉಟ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ತಬ್ಕೊಂಡ್ಬಿಟ್ಟೆ ಸರ್. ಈ ಡೈಲಾಗ್ ನ ಎಲ್ಲೋ ಕೇಳ್ದಾಗಿದೆಯಲ್ಲ. ಕೂತ್ಕೊಂಡ್ರೆ ಬ್ಯಾಗ್ ಕಚ್ಬಿಡ್ತೀನಿ. ಅಯ್ಯೋ, ಬ್ಯಾಗ್ ಕಚ್ಬಿಡ್ತಾರಂತೆ. ಮಿತ್ರಳು? ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಆ ಜಾಗ ನನಗೆ ಚೆನ್ನಾಗ್ ಗೊತ್ತು. ನಾ ಗೆದ್ದೆ. ಕಾವೇರಿ ಮಾಮ ಚೂಟ್. ಉಚ್ಕೊಂಡೆ ಗಂಡ, ಇವ್ನು ಓಡಿಸ್ಕೊಂಡ್ ಬಂದಿದ್ ಫೋರ್ಸ್ತಾ ನೋಡಿ ಕಚ್ಬಿಡ್ತಾನೆ ಅನ್ಕೊಂಡಿದ್ದೆ. ಜೂಟಾಟ ಆಡ್ತಿದ್ದ. ಆಟ ಇಲ್ಲ, ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿದೆ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಬೆಳಗ್ಗೆಯಿಂದ 5 ಬಸ್ಗೆ ಹೊಡೆದಿದ್ಯಾ? ಹೇಗಾಗ್ಬಿಟ್ಟಿದ್ಯಪ್ಪ ನೀನು? ಕ್ಲಾಸ್ ಬೇಕು ಅಂತ ಕೇಳಿದ್ಯಲ್ಲ, ತಗೋ ಹಾಕೊಳಪ್ಪ. ಸೂಪರ್ ಸ್ಟಾರ್ ರಜನಿಗ ಸ್ಟೈಲ್ ತೋರಿಸ್ತೀನಿ ಈಗ. ಹಿಂಗ ಲೇ ಮಂಗ, ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸ್ಟೈಲ್ ತೋರಿಸ್ತೀನಿ. ಬರೀ 5,000ನ?
ಪೀಸ್ ಪೀಸ್. ಅಯ್ಯೋ ಅನಿಷ್ಟ ಮುಂಡಿರೆ, ನಿನ್ನ ಸವಾಸ ಸಾಕಪ್ಪ ಸಾಕು. ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗ ಆಗೋಯ್ತಲ್ಲೋ. ನೀನು ಹುಚ್ಚು ಬಿಟ್ಟಾಗ ಮನೆಗ್ ಬಾ. ಅಮ್ಮೆ ಅಮ್ಮೆ ಯವ್ವನ ಉಂಟಾ? ಯಾರೋ ನೀನು? ನಾನು ಮಂಗಳೂರಿನ ಮೊಗವೀರ. ಇದೊಂದು ಯವ್ವನ ಕೊಡಲಿಕ್ಕೆ ಬಂದೆ. ಅರಿಷ್ಟು ಮುಂಡದೆ ಇಲ್ಲಿಗೆ ಯಾಕೋ ಬಂದೆ? ತೊಲಗು. ಏ ಮುದುಕಿ, ನೀನ್ ಯಾಕೆ ಕೂಗಾಡುವೆ? ನಾನು ಯವ್ವನ ಸಂಬಂಧಿ. ಬ್ಯಾಂಕಿಗೆ ಹೋದೆ, ಅವರು ಇಲ್ಲಿ ವಿಳಾಸ ಕೊಟ್ಟರು. ಅವಳಿಗೆ ಚಿಕ್ಕಂದಿನಿಂದಲೂ ಮೀನು ಎಂದರೆ ಪಂಚಪ್ರಾಣ. ಕರೆ ಅವಳನ್ನು ಕೊಟ್ಟು ಹೊರಟು ಬಿಡುವೆ. ಮೊದ್ಲು ಇಲ್ಲಿಂದ ತೊಲಗು. ಕೇಳಿ ಜಾತಿ ಮುಂಡೆಗಂಡ. ಎಂತದ ಮುದುಕಿ ಹಾಗೆ ಮಾತಾಡುವೆ ನೀನು? ನಾವು ಕೀಳು ಜಾತಿಯವರ, ನಿನ್ನ ಪಿಂಡ. ಮಹಾಭಾರತ ಬರೆದ ವ್ಯಾಸ ಬೆಸ್ತ. ರಾಮಾಯಣ ಬರೆದ ವಾಲ್ಮೀಕಿ ಕಾಡಿನಲ್ಲಿ ಬೇಟೆಯಾಡುವ ಕಿರಾತಕ. ಗಾಯತ್ರಿ ಜಪ ಬರೆದವನು ನಿಮ್ಮವನ. ಪುರಾಣಗಳನ್ನೆಲ್ಲ ಬರೆದವರು ಕೀಳು ಜಾತಿಯವರೇ. ಅದರಿಂದ ಉದ್ಧಾರವಾದವರು ನೀವು. ನಿನ್ನ ಮಂಡೆಯಲ್ಲಿ ಕೂದಲಿಲ್ಲ, ಇಲ್ಲಿಗೆ ಬಂದನಲ್ಲ ನನ್ನ ಮಂಡೆ ಸಹ ಇಲ್ಲ. ಕೇಡಿ ಮುದುಕಿ, ಬಜಾರಿ ಮುದುಕಿ, ಘಾಟಿ ಮುದುಕಿ. ಅಯ್ಯ 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 ನನ್ನ